ಬೇಸಿಕಲಿ ನಾವೇನ್ ಕಲಿತಾ ಇದ್ದೀವಿ, ನಮ್ಮ ಪ್ರಕೃತಿಯನ್ನ ನಾವು ತಿಳ್ಕೊಳ್ಳೋದು ಹೇಗೆ ಅಂತ. ಈ ಒಂದಿಷ್ಟು ತುಂಬಾ ಸಿಂಪಲ್ ಆಗಿ ಆಯುರ್ವೇದ ಎಷ್ಟು ಚೆನ್ನಾಗಿ ಆ ಲಕ್ಷಣಗಳನ್ನ ಹೇಳಿದೆ ಅಂತಂದ್ರೆ, ಹೀಗೀಗೆ ಲಕ್ಷಣಗಳಿರತ್ತೆ. ಹುಟ್ಟಿದಾಗ್ಲಿಂದ ಮಗುವಿನ ದೇಹದ ಆಕೃತಿ ಹೀಗಿರತ್ತೆ, ಕೂದಲಿನ ಬಣ್ಣ ಹೀಗಿರತ್ತೆ, ಕಣ್ಣಿನ ಬಣ್ಣ ಹೀಗಿರತ್ತೆ, ಅದರ ಜೀರ್ಣಕ್ರಿಯೆ ಪ್ರಕ್ರಿಯೆ ಈ ರೀತಿಯಾಗಿರುತ್ತೆ ಅನ್ನೋದನ್ನ ತುಂಬಾ ಸುಂದರವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ನೀವು ಮಾರ್ಕ್ಸ್ ಹಾಕ್ತಾ ಹೋಗ್ಬಿಟ್ರೆ ನಿಮ್ಮ ಪ್ರಕೃತಿ ನಿಮ್ಗೆ ಗೊತ್ತಾಗತ್ತೆ. ನಾಡಿ ಪರೀಕ್ಷೆ ಮಾಡಿದಾಗ ಡಾಕ್ಟರ್ ಹೇಳೋದೇನು, ವಿಕೃತಿ ಅಂದ್ರೆ ವಾತ ಪಿತ್ತ ಕಫ ಮೂರಲ್ಲಿ ಕೂಡ 5 ಸಬ್ ಟೈಪ್ಸ್ಗಳಿದೆ. ವಾತದಲ್ಲಿ 5 ಸಬ್ ಟೈಪ್ಸ್ಗಳು, ಪಿತ್ತದಲ್ಲಿ 5 ಹಾಗೂ ಕಫದಲ್ಲಿ 5 ಸಬ್ ಟೈಪ್ಸ್ಗಳಿದೆ. ಆ 5 ಸಬ್ ಟೈಪ್ಸ್ಗಳಲ್ಲಿ ಎಷ್ಟು ವಿಧಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ, ಎಷ್ಟು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಅಂತ ಡಾಕ್ಟರ್ ಅನಾಲಿಸಿಸ್ ಮಾಡ್ತಾರೆ. ಹಾಗೆ ಅದರ ಜೊತೆಯಲ್ಲಿ ಚಿಕಿತ್ಸೆಯನ್ನ ನಿರ್ಧಾರ ಮಾಡೋದು. ಯಾಕಂತಂದ್ರೆ ವಾತ ಅಂದಾಗ ಬರೀ ಒಂದೇ ಅಲ್ಲ, ಅಲ್ಲಿ ಸಮಾನವಾತದ ಕೆಲಸವೇ ಬೇರೆ, ಅಪಾನವಾತದ ಕೆಲಸವೇ ಬೇರೆ, ಪ್ರಾಣವಾತದ ಕೆಲಸನೇ ಬೇರೆ. ಸೊ ವಾತ ಅಂತ ಬಂದಾಗ ಮಾಮೂಲಿ ನಮ್ಮ ತಲೆಯಲ್ಲಿ ಎಲ್ಲರಿಗೂ ವಾತ ಅಂದ್ರೆ ಜಾಯಿಂಟ್ ಪೇನ್ ಅಷ್ಟೇ, ಸಂಧಿವಾತ ಅಲ್ವಾ. ಆದ್ರೆ ನಿಮಗ್ ಗೊತ್ತಾ, ನಿಮ್ಮಲ್ಲಿ ಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ಇರೋದಕ್ಕೂ ವಾತ ಕಾರಣ ಆಗಿರ್ಬೋದು. ತಿಂಗಳ ಮುಟ್ಟು ಸರಿಯಾಗಿ ಆಗದೆ ಇರೋದಕ್ಕೂ ವಾತ ಕಾರಣ ಆಗಿರ್ಬೋದು. ಯಾಕಂದ್ರೆ ಅದು ಅಪಾನವಾತದ ಕೆಲಸ. ಎಷ್ಟೊಂದು ಜನ ಪುರುಷರಲ್ಲಿ ಈಗ ವೀರ್ಯದ ಸಮಸ್ಯೆ, ಶೀಘ್ರ ಸ್ಖಲನ ಆಗುವಂಥದ್ದು, ಸ್ವಪ್ನ ಸ್ಖಲನ ಆಗುವಂಥದ್ದು, ಇಂತಹ ಸಮಸ್ಯೆಗೂ ಕೂಡ ವಾತ ಕಾರಣ ಆಗಿರ್ಬೋದು. ಈಗ ಯಾವ್ಯಾವಾಗ ನಮ್ ದೇಹಕ್ಕೆ ರೆಸ್ಟ್ ಬೇಕೋ ನಾವು ಕೊಡ್ಬೇಕಾಗತ್ತೆ. ಕೊಡದೇ ಇದ್ದಾಗ ದೇಹ ಹೀಗೆ ಸಿಂಪ್ಟಮ್ಸ್ ಅನ್ನ ಕೊಡತ್ತೆ. ಬಟ್ ಇಟ್ಸ್ ಓಕೆ ಅಂತ ನಾವದನ್ನ ಸ್ವೀಕಾರ ಮಾಡ್ಬೇಕು ಹೊರತಾಗಿ ನಾನೇನ್ ತಪ್ಪು ಮಾಡಿದ್ದೆ, ನಾನೇನು ಕೆಟ್ಟದ್ ಮಾಡಿಲ್ಲ, ನಾನೇನು ಕೆಟ್ಟದ್ ತಿಂದಿಲ್ಲ ಅಂತ ಗಲಾಟೆ ಮಾಡೋಂಗಿಲ್ಲ. ನಿಮ್ಮ ದೇಹದ ಜೊತೆ ನೀವು ಒಳ್ಳೆ ಟರ್ಮ್ಸ್ ಅಲ್ಲಿ ಇರ್ಬೇಕು. ನಿಮ್ಮ ದೇಹ ಒಂಚೂರು ನಿಮ್ಗೆ ಆಚೆ ಸಿಂಪ್ಟಮ್ ಕೊಟ್ಟ ತಕ್ಷಣ ನೀವು ನಿಮ್ಮ ದೇಹದ ಮೇಲೆ ಕೋಪ ಮಾಡ್ಕೋಬಾರ್ದು. ಯಾಕೆ ನಂಗೆ ನೋವು ಕೊಡ್ತಿದೆ, ಯಾಕೆ ನಂಗೆ ಅಸಿಡಿಟಿ ಕೊಡ್ತಿದೆ, ಯಾಕೆ ನಂಗೆ ತ್ರಾಸ ಆಗ್ತಿದೆ ಅಂತ ನಿಮ್ ದೇಹನ ನೀವೇ ಅರ್ಥ ಮಾಡ್ಕೊಳ್ದಿದ್ರೆ ಇನ್ಯಾರು ಅರ್ಥ ಮಾಡ್ಕೊಳ್ಳೋದು. ಸೊ ಈ ವಾತ ಪಿತ್ತ ಕಫದಲ್ಲಿ 5 ಸಬ್ ಟೈಪ್ಸ್ಗಳು ಬರುತ್ತೆ. ಈ 5 ಸಬ್ ಟೈಪ್ಸ್ಗಳಲ್ಲಿ ಕನಿಷ್ಠ ಯಾವ್ದಾದ್ರು ಒಂದೊಂದು ಹಾಳಾದ್ರೆ ದಟ್ ಈಸ್ ಫೈನ್. ಸ್ಟಿಲ್ ಅದನ್ನ ನಾವು ಅಪಾರೆಂಟ್ಲಿ ಹೆಲ್ದಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಅಬ್ಸಲ್ಯೂಟ್ ಹೆಲ್ತ್ ಅಂದ್ರೆ ಹಾಗಿರೋದಿಲ್ಲ. ಈಗ ವಾತ ಪಿತ್ತ ಕಫದಲ್ಲಿ ನಿಮ್ಗೆ ನಾಡಿ ಪರೀಕ್ಷಾ ಕಾರ್ಡ್ ಕೊಟ್ಟಿದಾರಲ್ವಾ, ಅದ್ರಲ್ಲಿ ಪೂರ್ತಿ 000 ಅಂತ ಯಾರಿಗೂ ಬರೋದಿಲ್ಲ, ಆಯ್ತಾ. ಆದ್ರೆ ಏನ್ ಬರ್ಬೋದು, 111 ಅಂತ ಬಂದ್ರೆ ನಾವ್ ಅದನ್ನ ಅಪಾರೆಂಟ್ಲಿ ಹೆಲ್ದಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಯಾವ್ದಾದ್ರು ಒಂದು ಮಾತ್ರ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆ, ಉಳ್ದದೆಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ ಅಂತ. ಆದ್ರೆ ಅದೇ ವಾತ ಪಿತ್ತ ಕಫದಲ್ಲಿ ನಿಮ್ಗೆ 332 432 ನಿಮ್ದೆಲ್ಲ ಈಗ ಕರೆಂಟ್ ನಂಬರ್ಸ್ ಏನೇನಿದೆ ಹೇಳಿ ನೋಡೋಣ, ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. 441 ನೋಡಿ. ಹಾ, ಆಮೇಲೆ 343 ಹಾ, ಮತ್ತೆ 0 ಇಲ್ಲ ಅವ್ರದ್ದು. ಹಾ, ನೆನ್ಪಿದ್ಯಾ? ನೆನ್ಪಿಲ್ಲ? ಆಮೇಲೆ ಈ ಕ್ಲಾಸ್ ಮುಗಿದ್ಮೇಲೆ ಹೋಗಿ ನಿಮ್ ನಾಡಿ ಪರೀಕ್ಷಾ ಕಾರ್ಡ್ ನೋಡಿ ಏನಿದೆ ಅಂತ. ಆಯ್ತಾ. 343 ಇದೆ, 322 ಇದ್ದಿರ್ಬೋದು, ಅಥವಾ 432 ಅಂತ ಇದ್ದಿರ್ಬೋದು, 423 ಅಂತ ಇದ್ದಿರ್ಬೋದು. ಸೊ ಈ ಕಾಂಬಿನೇಷನ್ ಅಲ್ಲಿ ವಾತ ಪಿತ್ತ ಮತ್ತು ಕಫದ ಲಕ್ಷಣಗಳನ್ನ ಹೇಳಿರುವಂತದ್ದು ಏನಿದೆ ಅದು ಈಗ ಸದ್ಯಕ್ಕೆ ವಿಕೃತಾವಸ್ಥೆ. ಇದು ಯಾವತ್ತೂ ಸೇಮ್ ಇರೋದಿಲ್ಲ, ಆಯ್ತಾ. ಈಗ ನೀವು 3 ತಿಂಗಳ ಬಿಟ್ಟು ಚೆಕ್ ಮಾಡಿದಾಗ, 6 ತಿಂಗಳ ಬಿಟ್ಟು ಚೆಕ್ ಮಾಡಿದಾಗ ಇದು ಇದೇ ತರ ಇರ್ಬೇಕಂತಿಲ್ಲ, ವೇರಿಯೇಷನ್ ಆಗ್ಬೋದು. ನೀವೀಗ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರೆ, ಸರಿಯಾಗಿ ಔಷಧಿ ತಗೊಂಡ್ರೆ, ಚಿಕಿತ್ಸೆ ತಗೊಂಡ್ರೆ ಅದರಲ್ಲಿ ಬೆಟರ್ ಚೇಂಜಸ್ ಆಗಿರುತ್ತೆ. ಅಥವಾ ಇನ್ನ ಸ್ಟ್ರೆಸ್ ಹೆಚ್ಚಾಯ್ತು, ಇನ್ನ ಜೀವನ ಶೈಲಿ ಹಾಳಾಯ್ತು, ಔಷಧಿನೂ ತಗೊಂಡಿಲ್ಲ ಅಂದಾಗ ಅದ್ರಲ್ಲಿ ಇನ್ನೂ ವರ್ಸ್ ಆಗಿರೋ ಸಾಧ್ಯತೆನೂ ಇರುತ್ತೆ. ಇದು ವಿಕೃತಿ ಅನ್ನುವಂಥದ್ದು ವೇರಿಯೇಷನ್ ಸೇಮ್ ಇರೋದಿಲ್ಲ, ಫ್ಲಕ್ಚುಯೇಟ್ ಆಗ್ತಿರತ್ತೆ. ಕೆಲವೊಮ್ಮೆ ಕಾಲಮಾನ ಹವಾಮಾನದ ಕಾರಣದಿಂದಾಗಿ ಕೂಡ ಫ್ಲಕ್ಚುಯೇಟ್ ಆಗತ್ತೆ, ನಿಮ್ಮ ಜೆನೆಟಿಕ್ಸ್ ಕಾರಣಕ್ಕೆ ಫ್ಲಕ್ಚುಯೇಟ್ ಆಗತ್ತೆ, ನಿಮ್ಮ ಸ್ಟ್ರೆಸ್ ಇಂದ ಫ್ಲಕ್ಚುಯೇಟ್ ಆಗತ್ತೆ. ಹಾಗೆ ಈ ವಿಕೃತಿ ಅನ್ನೋದು ತುಂಬಾ ಬೇರೆ ಬೇರೆ ಕಾರಣಕ್ಕೆ ಫ್ಲಕ್ಚುಯೇಟ್ ಆಗುತ್ತೆ. ಆದ್ರೆ ಪ್ರಕೃತಿ ಅನ್ನೋದು ಫ್ಲಕ್ಚುಯೇಟ್ ಆಗೋದಿಲ್ಲ. ಥ್ಯಾಂಕ್ ಯು. ಪ್ರಕೃತಿ ಅನ್ನುವಂಥದ್ದು ಏನ್ ಹೇಳಿ, ಯಾವತ್ತೂ ಚೇಂಜ್ ಆಗೋದಿಲ್ಲ. ಹುಟ್ಟೋದಿಂದೇನು, ನೀವು ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ್ಲೇ ನಿಮ್ಮ ಪ್ರಕೃತಿ ನಿರ್ಧಾರ ಆಗಿರುತ್ತೆ. ಅಂಡ್ ಅದು ಕೊನೆಯ ತನಕ, ನಾವು ಭೂತಾಯಿಯ ಗರ್ಭ ಸೇರೋ ತನಕನೂ ಪ್ರಕೃತಿ ಅದೇ. ಅದರ ಮೇಲಿಂದ ಈ ವಿಕೃತಿ ಒಂದಿಷ್ಟು ದೇಹದಲ್ಲಿ ಬದಲಾವಣೆ ತರ್ತದೆ. ಈಗ ಕೆಲವ್ರು ಹೇಳಿರ್ಬೋದು, ಈಗ ನಿಮ್ಮಲ್ಲೇನೆ ನೀವು ನಿಮ್ಮ ಮದ್ವೆ ಆಗುವಾಗ ಅಥವಾ ನಿಮ್ಮ 10th ಮುಗಿದ ತಕ್ಷಣ ಹೇಗಿದ್ರಿ? ಕೆಲವ್ರು ಹೇಳ್ತಾರೆ, ಹಿಂಗಿದ್ದ ಮೇಡಮ್, ಇವಾಗ 90 kg ಆಗ್ಬಿಟ್ಟಿದೀನಿ ಹೇಳ್ತಾರಲ್ಲ ಕೆಲವರು.
ಅಂದ್ರೆ ಈಗ ನನ್ನ ಹಾಗಾದ್ರೆ ಅದು ನಾನ ಇದು ನಾನ ಅಂದಾಗ ಅದು ನನ್ನ ಪ್ರಕೃತಿ ಇದು ನನ್ನ ವಿಕೃತಿ ಅಂತ ಗೊತ್ತಾಯ್ತಾ. ನೋಡಿ ಇವತ್ತೀಗ ಒಂದಿಷ್ಟು ಲಕ್ಷಣಗಳನ್ನ ಹೇಳ್ತಾ ಬರ್ತೀನಿ. ನೀವು ಮೈಂಡ್ ಅಲ್ಲೇ ನಿಮ್ಮ ವಾತ ಪಿತ್ತ ಕಫಕ್ಕೆ ಮಾರ್ಕ್ಸ್ ಹಾಕೊಳ್ತಾ ಬರ್ಬೋದು. ಗೊತ್ತಾಯ್ತಾ. ನೋಡಿ ಮೊದಲನೇದಾಗಿ ಬಾಡಿ ಫ್ರೇಮ್ ಹೇಗಿರುತ್ತೆ ಅಂತ. ವಾತ ಪಿತ್ತ ಕಫದಲ್ಲಿ ವಾತ ಪೀಪಲ್ ಹೇಗಿರ್ತಾರೆ ಅಂದ್ರೆ, ಚಿಕ್ಕಂದಿನಿಂದ ನಿಮ್ಮನ್ನ ನೀವು ನೆನಪು ಮಾಡ್ಕೊಂಡ್ರೆ, ವಾತ ಮನುಷ್ಯರು ತುಂಬಾ ತೆಳ್ಳಗಿರ್ತಾರೆ, ಉದ್ದಕ್ಕಿರ್ತಾರೆ, ಏನ್ ತಿಂದ್ರು ದಪ್ಪ ಆಗೋದಿಲ್ಲ ಅನ್ನೋ ತರ, ಸಪೂರಕ್ಕೆ ಯಾವಾಗ್ಲೂ ನಾನ್ ಯಾವಾಗ ನೆನಪು ಮಾಡ್ಕೊಂಡ್ರು ನಾನು ಹೀಗೆ ಸಣಕಲ್ ಕಡ್ಡಿ ತರಾನೇ ಇದ್ದಿದ್ದು ಚಿಕ್ಕಂದಿನಿಂದ ಇಲ್ಲಿ ತನಕ ಅಂತಂದ್ರೆ ಅದು ವಾತದ ಫ್ರೇಮ್ ವರ್ಕ್. ಆಯ್ತಾ. ಸೊ ಯಾರ್ಯಾರಲ್ಲಿ ವಾತದ ಈ ಫ್ರೇಮ್ ವರ್ಕ್ ನೀವು ಚಿಕ್ಕಂದಿನಿಂದ ನಿಮ್ಮದು ಆ ತರ ಇತ್ತು, ಒಂದ್ ಬೆರಳು ಮಡ್ಸಿಟ್ಕೊಳ್ಳಿ, ಇದು ವಾತದ್ದು. ಆಯ್ತಾ. ಆಮೇಲೆ ಪಿತ್ತದವ್ರು ಹೇಗಿರ್ತಾರೆ ಅಂತಾರೆ, ಮೀಡಿಯಮ್. ನಾನ್ ಚಿಕ್ಕಂದಿನೂ ನಾನು ತುಂಬಾ ಒಬೇಸು ಅಲ್ಲ, ಆಚೆ ತುಂಬಾ ಕಡ್ಡಿನೂ ಅಲ್ಲ, ಮೀಡಿಯಂ ಆಗಿ ಮಾಡ್ರೇಟ್ ಆಗಿಯೇ ನಾನು ಇದ್ದಿದ್ದು ಅಂತ. ಕಫದಲ್ಲಿ ಹೇಗಿರ್ತಾರೆ ಅಂತಂದ್ರೆ ಯಾವಾಗ್ಲೂ ಚಬ್ಬಿ ಇರ್ತಾರೆ ಚಿಕ್ಕಂದಿನಿಂದಾನೆ. ಹುಡ್ತಾನೆ ಈಗ ನೋಡಿ ಮಕ್ಕಳಲ್ಲಿ ಕೆಲವು ಮಕ್ಕಳು 1.5 kg ಮಕ್ಕಳು ಹುಡ್ತಾರೆ, ಕೆಲವು ಮಕ್ಕಳು 4 kg ತನ ಹುಡ್ತಾರೆ, 3.5-4 kg ಅಲ್ವಾ. ಇಲ್ಲಿ ಕಫ ಪ್ರಕೃತಿಯ ಮಕ್ಕಳಲ್ಲಿ ದೇಹದ ತೂಕ ಜಾಸ್ತಿ ಇರುವ ಸಾಧ್ಯತೆ ಇರುತ್ತೆ. ಅವರು ಸ್ವಲ್ಪ ಚಬ್ಬಿಯಾಗಿ ಮೈಕೈ ತುಂಬಿಕೊಂಡು ಕಟ್ಮಸ್ತಾದ ದೇಹ ಅಂತ ಹೇಳ್ತಾರಲ್ಲ ಹಾಗೆ, ಮೊದ್ಲಿಂದಾನು ಅವ್ರದ್ದು ಶೋಲ್ಡರ್ ಎಲ್ಲ ಬ್ರಾಡ್ ಆಗಿರೋದು, ಸ್ವಲ್ಪ ವೆಲ್ ಬೀಳ್ತಿರ್ತಾರೆ ಕಫದವರು ಮೊದ್ಲಿಂದ ಸಹ. ಪಿತ್ತದವರು ಮಾಡ್ರೇಟ್, ವಾತದಷ್ಟು ಕಡ್ಡಿನೂ ಅಲ್ಲ, ಕಫದಷ್ಟು ದಪ್ಪನೂ ಅಲ್ಲ, ಮಿಡ್ಲಲ್ಲಿ ಮಾಡ್ರೇಟ್ ಆಗಿ ಇರ್ತಾರೆ, ಅದು ಪಿತ್ತದ್ದು. ಹಾಗೆ ಇನ್ನು ವೇಟ್ ಅಂತ ಬಂದ್ರೆ ವಾತದವರು ಯಾವಾಗ್ಲೂ ಲೋ ವೇಟ್. ಕೆಲವರು ಪೇರೆಂಟ್ಸ್ ಕರ್ಕೊಂಡ್ ಬರ್ತಾರೆ, ನಮ್ಮ ಮಗುವಿಗೆ ತೂಕನೇ ಹೆಚ್ಚಾಗೋದಿಲ್ಲ, ಶಾಲೆಯಲ್ಲಿ ಯಾವಾಗ್ಲೂ ಅಲ್ಲಿ ನೋಡ್ತಾರಲ್ಲ ವೇಟ್, ನಿಮ್ಮ ಮಗು ತೂಕ ಕಮ್ಮಿ ಅಂತ ಹೇಳ್ತಾರೆ ಅಂತ. ವಾತ ಮಕ್ಕಳಲ್ಲಿ ಈ ಕಂಪ್ಲೇಂಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ವಾತದವರ ವೇಟ್ ಯಾವಾಗ್ಲೂ ಲೋವರ್ ಸೈಡ್ ಅಲ್ಲೇ ಇರುತ್ತೆ, ವೇಟ್ ಜಾಸ್ತಿ ಗೇನ್ ಆಗೋದಿಲ್ಲ. ಪಿತ್ತದಲ್ಲಿ ಮಾಡ್ರೇಟ್, ಕಫದಲ್ಲಿ ಯಾವಾಗ್ಲೂ ಸ್ವಲ್ಪ ಒಬೇಸ್ ರೇಂಜ್ ಅಥವಾ ಸ್ವಲ್ಪ ರೆಗ್ಯುಲರ್ ಇದಕ್ಕಿಂತ ವೇಟ್ ಸ್ವಲ್ಪ ಜಾಸ್ತಿ ಇದ್ರಲ್ಲೇ ಇರುತ್ತೆ. ವಾತಕ್ಕೆ ಎಷ್ಟು ಮಾಡ್ಕೊಳ್ಳಿ, ವಾತ ಪಿತ್ತ ಕಫ ಅಂತ ಬರ್ಕೊಳ್ಳಿ, 1+1+1 ಹಾಕೊಳ್ತಾ ಬನ್ನಿ. ಈಗ ನಿಮ್ಗೆ ವಾತದಲ್ಲಿ ಚಿಕ್ಕಂದಿನ ತೆಳ್ಳಗಿದ್ದೆ ಅನ್ನೋರು ವಾತಕ್ಕೆ ಪ್ಲಸ್ ಹಾಕೊಳ್ಳಿ, ಚಿಕ್ಕಂದಿನ ದಪ್ಪ ಇದ್ದೆ ಅನ್ನೋರು ಪಿತ್ತಕ್ಕೆ ಇದು ಕಫಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಅಂಡ್ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ದಾದ್ರು ಒಂದಕ್ಕೆ ಹಾಕ್ಬೇಕಂತಿಲ್ಲ, ಮುಂದೆಲ್ಲ ಕೆಲವೊಂದು ಲಕ್ಷಣಗಳು ವಾತ ಮತ್ತೆ ಪಿತ್ತ ಎರಡರದ್ದು ಬರ್ಬೋದು, ಆಗ ಪಿತ್ತಕ್ಕೂ +1 ಹಾಕೊಳ್ಳಿ, ವಾತಕ್ಕೂ +1 ಹಾಕೊಳ್ಳಿ, ಆ ತರ. ಆಯ್ತಾ. ಆಮೇಲೆ ಇನ್ನು ಬಣ್ಣ ಬಂದ್ರೆ ಹೇಗಿರತ್ತೆ ಅಂತಂದ್ರೆ, ವಾತದವ್ರದ್ದು ಯಾವಾಗ್ಲೂ ಸ್ವಲ್ಪ ಡಲ್ ಕಲರು, ಕಾಂಪ್ಲೆಕ್ಷನ್ ತುಂಬಾ ಬ್ರೈಟ್ ಇರೋದಿಲ್ಲ. ವಾತದವರ ಕಾಂಪ್ಲೆಕ್ಷನ್ ಹೇಗೆ ಸ್ವಲ್ಪ ಡಲ್ ಆಗಿರತ್ತೆ, ಅಥವಾ ಬ್ರೌನಿಶ್ ಬ್ಲ್ಯಾಕಿಶ್ ಆ ಥರದಲ್ಲಿ ಸ್ವಲ್ಪ ಡಲ್ ಕಾಂಪ್ಲೆಕ್ಷನ್ ಇರುತ್ತೆ ಚಿಕ್ಕಂದಿನಿಂದಲೂ. ಬಣ್ಣ ಹಾಗೆ ತುಂಬಾ ವೈಟ್ ಅಂತ ಇರೋದಿಲ್ಲ, ತುಂಬಾನೇ ಫೇರ್ ಕಾಂಪ್ಲೆಕ್ಷನ್ ಅಂತ ಇರೋದಿಲ್ಲ, ಸ್ವಲ್ಪ ಡಲ್ ಕಾಂಪ್ಲೆಕ್ಷನ್ ಇರುತ್ತೆ. ಪಿತ್ತದವ್ರು ಹೇಗಿರ್ತಾರೆ ಅಂತಂದ್ರೆ, ನಮ್ಮ ಕಡೆ ಕನ್ನಡದಲ್ಲಿ ಹೇಳ್ತಾರೆ ಜಂಬೆ ಹಣ್ಣಿನ ತರ ಅಂತ, ಪಿಂಕಿಶ್ ಆಗಿ ಫೇರ್, ಇದ್ರ ಮೇಲೆ ರೆಡ್ ಒಂದು ಬ್ಲಶ್ ಹಚ್ಚದ ಹಾಗೆ, ಆ ತರ ಆ ಕಾಂಪ್ಲೆಕ್ಷನ್ ಇರೋದನ್ನ ಪಿತ್ತದ್ದು. ಹಾಗೆ ಕಫದಲ್ಲಿ ಹೇಗೆ ಅಂದ್ರೆ ಬೆಳ್ಚಾಟಿ ಅಂತಾರಲ್ಲ, ಅಂದ್ರೆ ಪೇಲ್ ವೈಟ್, ಆ ತರ ಕಾಂಪ್ಲೆಕ್ಷನ್ ಇರೋದನ್ನ ಕಫಜ ಕಾಂಪ್ಲೆಕ್ಷನ್ ಅಂತ ಹೇಳೋದು. ವಾತದಲ್ಲಿ ಸ್ವಲ್ಪ ಈ ನಮ್ಮ ಗೋಧಿ ಬಣ್ಣ, ನಮ್ಮ ಇಂಡಿಯನ್ ಕಲರ್ ಅಲ್ಲಿ ಗೋಧಿ ಬಣ್ಣ ಇದು ಅಂತ ಹೇಳಿದ್ರೆ, ಪಿತ್ತದಲ್ಲಿ ಏನಾಗಿರುತ್ತೆ, ಅವರು ತುಂಬಾ ಫೇರ್ ಕಾಂಪ್ಲೆಕ್ಷನ್ ಜೊತೆಗೆ ರೆಡ್ಡಿಶ್ ಒಂದು ಇದು ಜಂಬೆ ಹಣ್ಣಿನ ತರದಲ್ಲಿ. ಹಾಗೆ ಕಫದಲ್ಲಿ ಹೇಗಿರ್ತಾರೆ, ಪೇಲ್ ವೈಟ್, ಬೆಳ್ಚಾಟಾಗಿ ವೈಟ್ ಆಗಿರುವಂಥದ್ದು, ಆ ತರ ಕಾಂಪ್ಲೆಕ್ಷನ್, ಸ್ಕಿನ್ ಆ ರೀತಿಯಾಗಿ ಇರುತ್ತೆ ಕಫದವರಲ್ಲಿ. ಇನ್ನು ಸ್ಕಿನ್ ಟೆಕ್ಸ್ಚರಿಗೆ ಬಂದ್ರೆ, ವಾತದವ್ರದ್ದು ಯಾವಾಗ್ಲೂ ಚರ್ಮ ತುಂಬಾ ತೆಳ್ಳಗಿರುತ್ತೆ, ಮತ್ತೆ ಡ್ರೈನೆಸ್ ಜಾಸ್ತಿ ಚರ್ಮದಲ್ಲಿ, ಡ್ರೈ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ತರ ಸ್ಕಿನ್ ಅಲ್ಲಿ ಡ್ರೈನೆಸ್ ಜಾಸ್ತಿ ಇರುತ್ತೆ. ಹಾಗೇನೆ ಯಾವಾಗ್ಲೂ ಅವ್ರ ಕೈ ಮುಟ್ಟಿದ್ರೆ ಯಾವಾಗ್ಲೂ ತಂಪು ಇರತ್ತೆ. ಈ ನಿಮ್ಮಲ್ಲಿ ಕೆಲವ್ರು ಹೇಳಿರ್ಬೋದು, ನಿಮ್ ಮನೇಲೆ ನೀವು ನೋಡಿರ್ಬೋದು, ನಿಮ್ ಮಕ್ಳಲ್ಲಿ ಕೆಲವ್ರನ್ನ ಮುಟ್ಟಿದಾಗ ಅವ್ರ ಕೈ ಬಿಸಿ ಅನ್ಸುತ್ತೆ, ಅಥವಾ ನಿಮ್ ಮಕ್ಳು ನಿಮ್ ಕೈ ಮುಟ್ಟಿ ಅಮ್ಮ ನಿನ್ ಕೈ ಯಾವಾಗ್ಲೂ ತಣ್ಣಗೆ ಅಂತಾರೆ. ಇದು ಕೂಡ ವಾತಜ ಒಂದು ಲಕ್ಷಣ. ವಾತದ ಲಕ್ಷಣದಲ್ಲಿ ನಿಮ್ಮ ದೇಹ ತಣ್ಣಗಿರತ್ತೆ, ಹಾಗೆ ನಿಮ್ಮ ಸ್ಕಿನ್ ಡ್ರೈ ಇರತ್ತೆ, ಚರ್ಮ ತುಂಬಾನೇ ತೆಳ್ಳಗಿರತ್ತೆ. ಆಯ್ತಾ. ಹಾಗೇನೆ ಕಾಲು ಒಡುಕು, ತುಟಿ ಒಡೆಯೋದು ಇಂಥದ್ದೆಲ್ಲ ಜಾಸ್ತಿ. ಆಮೇಲೆ ಈ ತರ ಕೈಗಳಲ್ಲೆಲ್ಲ
ವಾತದಲ್ಲಿ ಇದೆಲ್ಲ ವಾತದಲ್ಲಿ ವಾತದಲ್ಲಿ ಇದೆಲ್ಲ ಲಕ್ಷಣಗಳು ಅಷ್ಟೇ ಅಲ್ಲದೆ ವೇನ್ಸ್ ಎಲ್ಲ ಪ್ರಿಡಾಮಿನೆಂಟ್ ಆಗಿ ಕಾಣುತ್ತೆ ವಾತದವರಲ್ಲಿ, ಕಾಲಲ್ಲಿ, ಕೈಯಲ್ಲಿ ಎಲ್ಲಾ ಕಡೆಯಲ್ಲಿ ನಿಮ್ಗೆ ವೇನ್ಸ್ ಗಳು ತುಂಬಾ ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಕೆಲವ್ರಿಗೆ ಕಾಣುತ್ತೆ, ಕೆಲವ್ರಿಗೆ ಕಾಣಲ್ಲ. ಈವನ್ ಬ್ಲಡ್ ಡ್ರಾ ಮಾಡುವಾಗ ಹೇಳ್ತಾರೆ, ಕೆಲವರಿಗೆ ತುಂಬಾ ಈಸಿಲಿ ಬ್ಲಡ್ ಡ್ರಾ ಮಾಡ್ಬಿಡ್ತಾರೆ, ಬಟ್ ಕೆಲವರಿಗೆ ಸಿಗೋದೇ ಇಲ್ಲ ನಿಮ್ಗೆ ವೇನ್ಸ್ ಅಂತ ಹೇಳ್ತಾರೆ. ಅಂದ್ರೆ ವಾತದವರಲ್ಲಿ ಹೇಗಿರುತ್ತೆ, ಪ್ರಿಡಾಮಿನೆಂಟ್ ಆಗಿ ಕಾಣ್ತಾ ಇರುತ್ತೆ. ಅಥವಾ ಕಾಲಲ್ಲಾದ್ರೂ ಅಷ್ಟೇ, ನೀವು ಕಾಲ್ ನೋಡ್ಕೊಂಡ್ರೆ ಕೆಲವ್ರ ಕಾಲಲ್ಲಿ ನಿಮ್ಗೆ ವೇನ್ಸ್ ನೀಟಾಗಿ ಕಾಣುತ್ತೆ, ಅಂದ್ರೆ ವೆರಿಕೋಸ್ ಆದ್ಮೇಲಲ್ಲ, ಈವನ್ ನಾರ್ಮಲಿ ಕೂಡ ಕೆಲವ್ರ ಕಾಲಲ್ಲಿ ಎವಿಡೆಂಟ್ ಆಗಿ ಅದು ಕಾಣ್ತಾ ಇರುತ್ತೆ, ಕೆಲವ್ರ ಕಾಲಲ್ಲಿ ಅದು ಕಾಣೋದಿಲ್ಲ. ಸೊ ಆತರ ಎವಿಡೆಂಟ್ ಆಗಿ ಕಾಣುವ ಲಕ್ಷಣ ಏನಿದೆ ಅದು ವಾತದ ಲಕ್ಷಣಗಳು. ಪದೇ ಪದೇ ಕಾಲು ಹೊಡಿತಾ ಇದೆ, ತುಟಿ ಹೊಡಿತಾ ಇದೆ, ಕ್ರ್ಯಾಕ್ ಆಗುವಂತ ಸಾಧ್ಯತೆ ಅಥವಾ ಚರ್ಮ ಎಲ್ಲ ಒಡಿಯತ್ತೆ ಅನ್ನೋರಿಗೆ ಆ ಲಕ್ಷಣ ಕೂಡ ವಾತದಾಗಿರತ್ತೆ. ಮೇಲೆ ಫಸ್ಟ್ ನಿಮ್ ಹೆಸರು ಬರ್ಕೊಳ್ಳಿ, ಪ್ರಕೃತಿ ಚಾರ್ಟ್ ಅಂತ ಬರ್ಕೊಳ್ಳಿ ಹೆಡ್ಡಿಂಗ್ ಅಲ್ಲಿ. ಆಮೇಲೆ ಈ ಕಡೆ ಕ್ರಮ ಸಂಖ್ಯೆ ಬರೆಯೋ ಕಡೆಯಲ್ಲಿ 1 2 3 4 ಬರೆಯೋ ಕಡೆಯಲ್ಲಿ ಫಸ್ಟ್ ಲಕ್ಷಣಗಳು ಅಂತ ಬರ್ಕೊಳ್ಳಿ, ಪ್ಯಾರಾಮೀಟರ್ಸ್ ಅಥವಾ ಲಕ್ಷಣಗಳು ಅಂತ. ಫಸ್ಟ್ ನಿಮ್ಮ ಮೇಲೆ ಹೆಸರು ಬರ್ಕೊಂಡು ಪ್ರಕೃತಿ ಚಾರ್ಟ್ ಅಂತ ಹಾಕಿ, ಆಮೇಲೆ ಮೊದಲನೇ ಕಾಲಮ್ ಅಲ್ಲಿ ಲಕ್ಷಣಗಳು, ಆಮೇಲೆ ನೆಕ್ಸ್ಟ್ ವಾತ, ಪಿತ್ತ, ಕಫ ಅಂತ 3 ಕಾಲಮ್ ಹಾಕೊಳ್ಳಿ. ಸೊ ಈಗ ಲಕ್ಷಣಗಳಲ್ಲಿ ಮೊದಲನೇದು ದೇಹದ ಗಾತ್ರ. ದೇಹದ ಗಾತ್ರ ಅಂತ ಲಕ್ಷಣಗಳಲ್ಲಿ ನಂಬರ್ 1 ದೇಹದ ಗಾತ್ರ ಅಂತ ಬರೀರಿ. ದೇಹದ ಗಾತ್ರ, ವೇಟ್ ಅಲ್ಲ, ದೇಹದ ಫ್ರೇಮ್ ವರ್ಕ್ ಅಂತ, ಬಾಡಿ ಫ್ರೇಮ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳೋದಾದ್ರೆ ಬಾಡಿ ಫ್ರೇಮ್, ಕನ್ನಡದಲ್ಲಿ ಬರೆಯೋದಾದ್ರೆ ದೇಹದ ಗಾತ್ರ. ದೇಹದ ಗಾತ್ರ ಅಂತ ಬರ್ಕೊಳ್ಳಿ ಅಥವಾ ಬಾಡಿ ಫ್ರೇಮ್ ಅಂತ ಬರ್ಕೊಳ್ಳಿ. ಆಮೇಲೆ ಯಾರ್ಯಾರು ಚಿಕ್ಕಂದಿನಿಂದನೂ ತುಂಬಾ ಸಣ್ಣ ಇದ್ದೀರಾ ಅವರು ವಾತಕ್ 1 ಅಂತ ಹಾಕಿರಿ, ಜಸ್ಟ್ 1 ಅಂತ. ಮೀಡಿಯಂ ಇದ್ದವರು ಪಿತ್ತಕ್ಕೆ 1 ಅಂತ ಹಾಕಿ. ಚಿಕ್ಕಂದಿನಿಂದನೂ ಸ್ವಲ್ಪ ಚಬ್ಬಿ ಆಗಿದ್ದವರು ಕಫಕ್ಕೆ 1 ಅಂತ ಹಾಕಿ. ಅಂದ್ರೆ ಓವರ್ ಆಲ್ ಚೈಲ್ಡ್ಹುಡ್ ಇಂದ ಇಲ್ಲಿಯ ತನಕ ಹೇಗಿದ್ದೆ ಅನ್ನೋದ್ರ ಒಂದು ಸರಾಸರಿಯನ್ನ ಬರಿಬಹುದು. ಆಯ್ತಾ? ನನ್ಗನ್ಸತ್ತೆ ಕಫಕ್ಕೆ 1 ಮಾರ್ಕ್ಸ್ ಹಾಕ್ಬೋದು ಅಂತ ಚಿಕ್ಕಂದಿನಿಂದಾನು. ಓಕೆನಾ? ನೆಕ್ಸ್ಟ್ ಬಾಡಿ ವೇಟ್. ನೆಕ್ಸ್ಟ್ ಫೀಚರ್ ಸೆಕೆಂಡ್ 1 ಬಾಡಿ ವೇಟ್, ದೇಹದ ತೂಕ. ಸೇಮ್ ಇದೆ ಅಂದ್ರೆ ಅದ್ರ ಅರ್ಥ 0 ಹಾಕ್ಬೇಕಂತಲ್ಲ. ಓವರ್ ಆಲ್ ಆಗಿ ಜನರಲಿ ಚೆಕ್ ಮಾಡಿದಾಗ ನಿಮ್ದು ಲೋವರ್ ಎಂಡ್ ಅಲ್ಲಿ ಇದೆಯಾ, ಯಾವಾಗ್ಲೂ ಹೈಯರ್ ಎಂಡ್ ಅಲ್ಲಿ ಇದೆಯಾ ಅಥವಾ ಮಾಡ್ರೇಟ್ ಆಗಿದ್ಯಾ ಅಂತ. ಮೀಡಿಯಂ ಇದ್ದವರು ಪಿತ್ತಕ್ಕೆ 1 ಹಾಕಿ, ಪಿತ್ತಕ್ಕೆ 1 ಹಾಕಿ. ಚಿಕ್ಕಂದಿನಿಂದ ಇಲ್ಲಿಯ ತನಕದ ಒಂದು ಸರಾಸರಿ. ಈಗ ನಿಮ್ಮನ್ನ ನೀವು ಕಣ್ಮುಚ್ಚಿ ಒಮ್ಮೆ ನೆನಪು ಮಾಡ್ಕೊಂಡ್ರೆ ಚಿಕ್ಕಂದಿಂದ ಇಲ್ಲಿಯ ತನಕದ್ದು ಸರಾಸರಿ ಯಾವಾಗ್ಲೂ ನೀವ್ ಹೇಗಿದ್ರಿ ಬಾಡಿ ವೇಟ್, ಅದನ್ನ ನೋಡ್ಕೊಂಡ್ ಬರೀರಿ. ಯಾವಾಗ್ಲೂ ನಾನು ಕಡ್ಡಿ ಇದ್ದೆ, ಈಗ ಇತ್ತೀಚೆಗೆ ರೋಗಗಳು ಬಂದ್ಮೇಲೆ ದಪ್ಪ ಆಗಿದ್ದೀನಿ ಅನ್ನೋರು ಮೊದ್ಲಿದ್ದದನ್ನ ಹಾಕಿ, ವಾತಕ್ ಹಾಕಿ. ಮೊದ್ಲಿಂದ ದಪ್ಪ ಇದ್ದೆ, ಈಗ ರೋಗ ಬಂದ್ಮೇಲೆ ಸಣ್ಣ ಆಗಿದ್ದೀನಿ ಅನ್ನೋರು ಕಫಕ್ 1 ಮಾರ್ಕ್ಸ್ ಹಾಕಿ. ಮೊದ್ಲಿಂದಾನು ನಾನು ಮೀಡಿಯಂ ವೇಟ್ ಅಲ್ಲೇ ಇದ್ದೆ, ತುಂಬಾ ವೇಟ್ ಹೆಚ್ಚು ಇಲ್ಲ ವೇಟ್ ಕಮ್ಮಿನೂ ಇಲ್ಲ ಅನ್ನೋರು ಮೀಡಿಯಮಿಗೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕಿ. ನೆಕ್ಸ್ಟ್ ಅದೇ ಸ್ಕಿನ್, ಚರ್ಮ. ಚರ್ಮ ಯಾರಲ್ಲಿ ತುಂಬಾ ಡ್ರೈ ಇದೆ, ತುಂಬಾ ಕ್ರ್ಯಾಕ್ ಆಗತ್ತೆ, ಮತ್ತೆ ಆ ಚರ್ಮದ ಬಣ್ಣ ಸ್ವಲ್ಪ ಗೋಧಿ ಬಣ್ಣ, ಕಪ್ಪು ಆ ತರದಲ್ಲಿದೆ, ಅವರು ವಾತಕ್ 1 ಹಾಕಿ. ಯಾರಲ್ಲಿ ತುಂಬಾ ಫೇರ್ ಅಂಡ್ ರೆಡ್ಡಿಶ್ ಮಿಕ್ಸ್ ಇರುವಂತಹ ಕಾಂಪ್ಲೆಕ್ಷನ್ ಇದೆ, ಮತ್ತೆ ತುಂಬಾನೇ ಸ್ವಲ್ಪ ಉರಿ ಜಾಸ್ತಿ, ಚರ್ಮದಲ್ಲಿ ಯಾವಾಗ್ಲೂ ಉರಿ ಜಾಸ್ತಿ, ಅಥವಾ ತುಂಬಾ ಜಾಸ್ತಿ ಮಚ್ಚೆಗಳಿದ್ರಲ್ಲ, ಇದು ಪಿತ್ತದ ಲಕ್ಷಣ. ದೇಹ ತುಂಬಾ ಜಾಸ್ತಿ ಮಚ್ಚೆಗಳಿದ್ರೆ, ಅಲ್ಲಲ್ಲಿ ರೆಡ್ಡಿಶ್ ಇದೆಲ್ಲ ಇದ್ರೆ ಅದು ಪಿತ್ತದ ಲಕ್ಷಣಗಳು. ಕ್ರ್ಯಾಕ್ಸ್ ವಾತದ ಲಕ್ಷಣ. ಆಯ್ತಾ? ಹಾಗೆಲ್ಲ ಇದ್ದವರು, ಅಥವಾ ಯಾವಾಗ್ಲೂ ಚರ್ಮ ತುಂಬಾ ಉರಿ ಅನ್ನಿಸ್ತಿರತ್ತೆ, ಅಂದ್ರೆ ಈಗ ರೋಗ ಬಂದ್ಮೇಲಿಂದಲ್ಲ, ಮೊದ್ಲಿಂದಾನು ಸ್ವಲ್ಪ ಚರ್ಮ ಮುಟ್ಟಿದ್ರೆ ಸ್ವಲ್ಪ ಬಿಸಿ, ಯಾವಾಗ್ಲೂ ನನ್ನ ಮೈ ಕೈ ತುಂಬಾ ಬಿಸಿ ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕಿ. ಯಾವಾಗ್ಲೂ ನನ್ನ ಚರ್ಮ ತುಂಬಾ ತಂಪು, ಡ್ರೈ ಮತ್ತೆ ಕ್ರ್ಯಾಕ್ ಇರತ್ತೆ ಅನ್ನೋರು ವಾತಕ್ ಹಾಕಿ. ಇನ್ನು ಕೆಲವರಲ್ಲಿ ತುಂಬಾ ಮಚ್ಚೆ ಜಾಸ್ತಿ ಇದೆ ಆದ್ರೆ ಕೈ ಕ್ರ್ಯಾಕ್ ಆಗತ್ತೆ ಅಥವಾ ಕಾಲ್ ಕ್ರ್ಯಾಕ್ ಆಗತ್ತೆ ಅನ್ನೋರು ವಾತಕ್ಕೂ 1 ಮಾರ್ಕ್ಸ್ ಹಾಕಿ, ಪಿತ್ತಕ್ಕೂ 1 ಮಾರ್ಕ್ಸ್ ಹಾಕಿ. ಅಥವಾ ನನ್ನ ಚರ್ಮ ಎಲ್ಲ ಬಿಸಿ ಇರತ್ತೆ, ಮೈ ಮುಟ್ಟಿದ್ರೆ ಬಿಸಿ ಇರತ್ತೆ, ಆದ್ರೆ ಡ್ರೈನೆಸ್ ಕೂಡ ಇದೆ ಚರ್ಮದಲ್ಲಿ ಅನ್ನೋರು ವಾತಕ್ಕೂ 1 ಮಾರ್ಕ್ಸ್ ಹಾಕಿ, ಪಿತ್ತಕ್ಕೂ 1 ಮಾರ್ಕ್ಸ್ ಹಾಕಿ. ಓಕೆನಾ? ಓಕೆ. ನೆಕ್ಸ್ಟ್ ಕಫದ ಲಕ್ಷಣ ಹೇಗಿರತ್ತೆ ಗೊತ್ತಾ? ಚರ್ಮದಲ್ಲಿ ಕಫದವರ ಚರ್ಮ ತುಂಬಾ ದಪ್ಪ ಇರತ್ತೆ, ಮತ್ತೆ ತುಂಬಾ ಒಂಥರ ಪೇಲರ್, ಅಂದ್ರೆ ಹೇಳ್ತಾರೆ ಯಾಕೆ ಬಿಳ್ಚ್ಕೊಂಡ್ ಬಿಟ್ಟಿದ್ಯಾ ಅಂತ ಕೇಳ್ತಾರೆ ನೋಡಿ. ಈಗ ರಕ್ತ ಕಮ್ಮಿ ಆದಾಗ ಇದೆಲ್ಲ ಕೇಳ್ತಾರಲ್ವಾ, ತುಂಬಾ ಬಿಳ್ಚ್ಕೊಬಿಟ್ಟಿದ್ಯಲ್ಲ ಅಂತ. ಆ ಥರದ್ದು ಪ್ರಾಕೃತಿಕವಾಗಿ ಇರುತ್ತೆ.
ಕಫ ಪ್ರಕೃತಿಯವರ ಚರ್ಮ ಹಾಗಿರತ್ತೆ, ಮತ್ತೆ ಚರ್ಮ ದಪ್ಪ ಇರತ್ತೆ, ಮತ್ತೆ ತುಂಬಾ ಆಯಿಲಿ ಇರುತ್ತೆ. ಕಫದವರ ಸ್ಕಿನ್ ಚಿಕ್ಕಂದಿನಿಂದನೂ ಈಗ ಹೇಳ್ತಲ್ಲ, ನನ್ ಮುಖ ಯಾವಾಗ್ಲೂ ಆಯಿಲಿ, ತಲೆ ಯಾವಾಗ್ಲೂ ಆಯಿಲಿ, ಅಥವಾ ಚರ್ಮ ಯಾವಾಗ್ಲೂ ತುಂಬಾ ಆಯಿಲಿ ಇರತ್ತೆ ಅನ್ನಂದ್ರೆ ಅದು ಕಫದ ಲಕ್ಷಣ. ಮತ್ತೆ ಕಫದಲ್ಲಿ ಕೂಡ ಕೈ ಸಾಫ್ಟ್ ಇರತ್ತೆ, ಮೈ ಸಾಫ್ಟ್ ಇರತ್ತೆ, ಮೈ ಮುಟ್ಟಿದ್ರೆ ಸಾಫ್ಟ್ ಅಂತ ಆಗೋದು ಕಫದಲ್ಲೂ ಇರತ್ತೆ. ಮತ್ತೆ ಅವರ ಸ್ಕಿನ್ ತುಂಬಾ ಸ್ಮೂತ್ ಆಗಿರತ್ತೆ. ವಾತದಲ್ಲಿ ಏನು ಕೋಲ್ಡ್ ಇರತ್ತೆ, ಬಟ್ ರಫ್ ಆಗಿರತ್ತೆ, ಡ್ರೈ ಇರತ್ತೆ. ಆದ್ರೆ ಕಫದಲ್ಲಿ ಕೋಲ್ಡ್ ಇರತ್ತೆ, ಬಟ್ ತುಂಬಾ ಸ್ಮೂತ್ ಆಗಿರತ್ತೆ. ಗೊತ್ತಾಯ್ತಾ? ಹಾಗಿದ್ದವರು ಕಫಕ್ಕೊಂದ್ ಮಾರ್ಕ್ಸ್ ಹಾಕಿ. ಡೌಟ್ ಇದೆಯಾ ಏನಾದ್ರು? ಹಾಕಿದ್ರ ಮಾರ್ಕ್ಸ್? ನೆಕ್ಸ್ಟ್ ಇದಕ್ಕೆ ಹೋಗೋಣ. ಆಮೇಲೆ ಇನ್ನು ಕೂದಲು, ತಲೆ ಕೂದಲಿನ ಗುಣಧರ್ಮ ಹೇಗಿರುತ್ತೆ ಫಸ್ಟ್ ಕೇಳಿಸ್ಕೊಬಿಡಿ. ವಾತ ಪಿತ್ತ ಕಫ 3 ಕೇಳಿಸ್ಕೊಳ್ಳಿ, ನಂತರ ಮಾರ್ಕ್ಸ್ ಹಾಕಿ. ನೋಡಿ, ಕೂದಲು ವಾತದವರಲ್ಲಿ ಹೇಗೆ ಅಂದ್ರೆ ಹುಟ್ಟಿನಿಂದಾನು ಕೂದಲು ಸ್ವಲ್ಪ ಕಮ್ಮಿನೇ, ಹುಟ್ಟಿನಿಂದಾನು ಕೂದಲು ಸ್ವಲ್ಪ ತೆಳ್ಳಿಗೆ. ಹೇಳ್ತಾರಲ್ಲ, ಈಗ ಮಗು ನೋಡಿ, ಒಂದೊಂದ್ ಮಗು ಹುಟ್ಟಿದಾಗ ತಲೆ ಖಾಲಿ ಅನ್ಸುತ್ತೆ, ಜಾಸ್ತಿ ಕೂದಲೇ ಇರೋದಿಲ್ಲ. ಕೆಲವು ಮಕ್ಳಿಗೆ ತುಂಬಾ ಜಾಸ್ತಿ ಕೂದಲಿರುತ್ತೆ. ಸೊ ವಾತದವರಲ್ಲಿ ಕೂದಲು ಯಾವಾಗ್ಲೂ ಸ್ವಲ್ಪ ಕೂದಲು ಕಮ್ಮಿ, ಮತ್ತೆ ಸ್ವಲ್ಪ ಬ್ರೌನಿಶ್. ವಾತದವರ ಕೂದಲು ಹೇಗೆ ಅಂತಂದ್ರೆ ಸ್ವಲ್ಪ ವೇವಿ ಇರತ್ತೆ, ಒಂದ್ ಚೂರು ಫುಲ್ ಕರ್ಲಿ ಅಲ್ಲ, ಸ್ವಲ್ಪ ವೇವಿ ಇರತ್ತೆ, ಬ್ರೌನ್ ಇರತ್ತೆ, ಕೂದಲು ತುಂಬಾ ತೆಳ್ಳಗಿರತ್ತೆ, ಚಿಕ್ಕಾಗಿ ದಪ್ಪ ಕೂದಲು ಇರೋದಿಲ್ಲ ವಾತದವರಿಗೆ. ಹಾಗೆ ಪಿತ್ತದವರಲ್ಲಿ ಏನಾಗಿರತ್ತೆ ಅಂದ್ರೆ ಮೀಡಿಯಂ ಆಗಿರುತ್ತೆ, ಬಟ್ ಕೂದಲು ತುಂಬಾ ಸಾಫ್ಟ್ ಇರತ್ತೆ ಪಿತ್ತದವರದ್ದು. ಆದ್ರೆ ತುಂಬಾ ಬೇಗ ಅಂದ್ರೆ 20, 30, 40 ವರ್ಷದೊಳಗಡೆನೆ ಕೂದಲು ಬೆಳ್ಳಗಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಪಿತ್ತ ಪ್ರಕೃತಿಯವರಿಗೆ. ಕಫದವರಲ್ಲಿ ಹೇಗೆ ಅಂದ್ರೆ ತುಂಬಾ ಜಾಸ್ತಿ ಕೂದಲಿರತ್ತೆ, ಥಿಕ್ ಹೇರ್ ಇರತ್ತೆ, ದಪ್ಪಾಗಿ ಕೂದಲು ತುಂಬಾ ಚೆನ್ನಾಗಿ ಥಿಕ್ ಹೇರ್ ಇರತ್ತೆ, ಬ್ಲಾಕ್ ಇರತ್ತೆ, ತುಂಬಾ ಪಿಚ್ ಬ್ಲಾಕ್ ಇರತ್ತೆ, ಕಲರ್ ಮಾಡ್ಕೊಂಡ್ಮೇಲಲ್ಲ, ನ್ಯಾಚುರಲಿ ಥಿಕ್ ಬ್ಲಾಕ್ ಆಗಿ. ಹಾಗೇನೆ ಕೂದಲು ಅಬಂಡೆಂಟ್ ಆಗಿರುವಂತದ್ದು, ಮತ್ತೆ ತುಂಬಾ ಕರ್ಲಿ ಇರತ್ತೆ, ಕೆಲವರಿಗೆ ತುಂಬಾ ಕರ್ಲಿ ಇರತ್ತೆ. ಹಾಗೇನೆ ಅದಕ್ಕೊಂದು ಹೊಳಪಿರತ್ತೆ, ಅಂದ್ರೆ ಆಯಿಲ್ ಇದ್ಮೇಲೆ ಒಂದು ಹೊಳಪಿರತ್ತೆ, ಶೈನಿಂಗ್ ಇರತ್ತೆ. ಇದು ಕಫದವರ ಕೂದಲಿನ ಲಕ್ಷಣ. ಸೊ ನೀವು ನಿಮ್ಮ ತಲೆ ಕೂದಲನ್ನ ನೆನಪು ಮಾಡ್ಕೊಳ್ಳಿ. ಈಗ ಚಿಕ್ಕಂದಿನಿಂದ ಹೇಗಿತ್ತು, ಈಗ ನಿಮ್ದು ಕರ್ಲಿ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ತೆಳ್ಳಗಿದೆ ಮತ್ತೆ ಡ್ರೈ ಇದೆ ಅಂದ್ರೆ ಕಫಕ್ಕೂ 1 ಮಾರ್ಕ್ಸ್ ಹಾಕಿ, ವಾತಕ್ಕೂ 1 ಮಾರ್ಕ್ಸ್ ಹಾಕಿ. ಇಲ್ಲ ಯಾವಾಗ್ಲೂ ಕೂದಲು ತುಂಬಾ ಕಡಿಮೆ ಮತ್ತೆ ಸ್ವಲ್ಪ ಬ್ರೌನಿಶ್, ರೆಡ್ಡಿಶ್ ಬ್ರೌನಿಶ್ ಚಿಕ್ಕಂದಿನಿಂದನೂ ಅನ್ನೋರು ವಾತಕ್ ಹಾಕಿ. ಮುಗೀತಾ? ತಲೆ ಕೂದಲಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ಲ? ನೆಕ್ಸ್ಟ್ ಈಗ ಹೋಗೋಣ. ನೆಕ್ಸ್ಟ್ ತಲೆಯ ಗಾತ್ರ ಹೇಗಿರುತ್ತೆ ಅಂತ. ತಲೆ ಅನ್ನೋದು ಈಗ ನಮ್ನೆಲ್ಲರೂ ನೋಡಿ, ನಮ್ ದೇಹಕ್ಕೆ ತಲೆ ಸೈಜ್ ಒಂದೇ ಇರಲ್ಲ ಅಲ್ವಾ, ಒಬ್ಬೊಬ್ರದ್ದು ಅಲ್ವಾ, ಅಂದ್ರೆ ಒಬ್ಬೊಬ್ರದ್ದು ತಲೆ. ಸೊ ವಾತದವರಲ್ಲಿ ಹೆಂಗೆ ಅಂದ್ರೆ ತಲೆ ಬುರುಡೆ ಚಿಕ್ಕದಿರತ್ತೆ, ತಲೆ ಬುರುಡೆ ತುಂಬಾ ಚಿಕ್ಕದಿರತ್ತೆ, ಮತ್ತೆ ಮುಖ ಸ್ವಲ್ಪ ಉದ್ದ ಇರತ್ತೆ, ಈ ತಲೆನೂ ಸ್ವಲ್ಪ ಉದ್ದ ಆಗಿ ಚಿಕ್ಕ ಆಗಿ ಇರತ್ತೆ. ಮತ್ತೆ ಯಾವಾಗ್ಲೂ ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಇದ್ದಂಗೆ ಇಟ್ಕೊಳಲ್ಲ, ಒಟ್ಟ ಆಚೆ ಈಚೆ ನೋಡ್ತಿರೋದು, ಹಂಗೆ ಮೂವ್ಮೆಂಟ್ ತುಂಬಾ ಇರುತ್ತೆ, ಅದು ವಾತದವ್ರದ್ದು. ಆಮೇಲೆ ಪಿತ್ತದವರಲ್ಲಿ ಹೇಗಿರುತ್ತೆ ಅಂದ್ರೆ ಅದೇ ಮೀಡಿಯಂ, ಈ ವಾತ ಮತ್ತೆ ಕಫದ ಮಧ್ಯದಲ್ಲಿ ಬರೋದು. ಕಫದವ್ರದ್ದು ತಲೆ ದೊಡ್ಡ ಇರುತ್ತೆ, ದೊಡ್ಡ ತಲೆ, ರೌಂಡ್ ತಲೆ, ಸ್ಟೇಬಲ್ ತಲೆ, ಅಂದ್ರೆ ಹಿಂಗೆ ಸುಲಭಕ್ಕೆ ಅವ್ರ ಮೈಕೈ ಅಲ್ಗಾಡ್ಸಲ್ಲ, ನಿಧಾನಕ್ಕೆ ಹಿಂಗ್ ಅಲ್ಗಾಡ್ಸೋದು. ಅಂದ್ರೆ ಈಗ ನೋವು ಬಂದು ಅಲ್ಗಾಡ್ಸೋದು ಬೇರೆ, ಅದಲ್ಲ, ನ್ಯಾಚುರಲಿನೇ ಬೈ ಡಿಫಾಲ್ಟ್. ಈಗ ನೋಡಿ, ಮನೇಲಿ ಮಕ್ಕಳಿದ್ರೆ ಎಲ್ಲಾರು ಒಂದೇ ತರ. ಒಂದೊಂದ್ ಮಕ್ಳು ಕೂತಲ್ ಕೂರಲ್ಲ, ನಿಂತಲ್ ನಿಲ್ಲಲ್ಲ. ಇನ್ನೊಂದ್ ಮಕ್ಳಿಗೆ ಎಬ್ಬೇಳ್ಸಕ್ಕೆ ಅಲ್ಲಿ ಎದ್ದೇಳು ಅಲ್ಗಾಡು, ಒಂಚೂರು ಮೈಕೈ ಅಲ್ಗಾಡ್ಸು ಅಂತ. ಹಾಗೆ ಸೊ ಕಫದವರಲ್ಲಿ ಹೇಗೆ ಅಂದ್ರೆ ದೊಡ್ಡ ತಲೆ, ರೌಂಡ್ ತಲೆ, ಮತ್ತೆ ಅದ್ರ ಮೂಮೆಂಟ್ ಎಲ್ಲ ತುಂಬಾ ನಿಧಾನ. ಪಿತ್ತದವರಲ್ಲಿ ಮಾಡ್ರೇಟ್, ವಾತದವರಲ್ಲಿ ಸಪೂರ ತಲೆ, ಉದ್ದ ತಲೆ, ಸಣ್ಣ ತಲೆ, ಮೂಮೆಂಟ್ ಜಾಸ್ತಿ. ಆಯ್ತಾ? ಓಕೆ. ನೆಕ್ಸ್ಟ್ ನಿಮ್ಮ ಹಣೆ ಬರಹ ಅಂತಾರಲ್ಲ, ಹಾಗೆ ಫೋರ್ ಹೆಡ್. ನಿಮ್ಮ ಹಣೆ ಕೂಡ ನಿಮ್ಮ ವಾತ ಪಿತ್ತ ಕಫದ ಪ್ರಕೃತಿ ಬಗ್ಗೆ ಹೇಳತ್ತೆ. ಹಣೆ ಅಂತ ಬಂದಾಗ ಚಿಕ್ಕ ಹಣೆ ಇರತ್ತೆ ವಾತದವರಿಗೆ, ಜಾಸ್ತಿ ದೊಡ್ಡ ಹಣೆ ಇರೋದಿಲ್ಲ, ಚಿಕ್ಕ ಜಾಗ ಇರುತ್ತೆ ಹಣೆಗೆ. ಆಮೇಲೆ ಹಾಗೆ ಅಲ್ಲಿ ಸುಕ್ಕುಗಳು ಜಾಸ್ತಿ, ರಿಂಕಲ್ಸ್ ಗಳು ಜಾಸ್ತಿ, ನೆರಿಗೆಗಳು ಆಯ್ತಾ, ಹಿಂಗೆಲ್ಲ ಮಾಡಿದಾಗ ನೆರಿಗೆಗಳು ಜಾಸ್ತಿ ವಾತದವರಲ್ಲಿ. ಪಿತ್ತದವರಲ್ಲಿ ಮಾಡ್ರೇಟ್ ಇರುತ್ತೆ, ಬಟ್ ಹೀಗೆ ಫೋಲ್ಡ್ ಇರತ್ತೆ, ಇಲ್ಲಿ ಫೋಲ್ಡ್ ಬರುತ್ತೆ, ಈ ತರ ಇಲ್ಲಿ 2 ಲೈನ್ ಬರುತ್ತಲ್ಲ, ಹಂಗ್ ಬರತ್ತೆ. ಹಾಗೇನೆ ಕಫದವರಲ್ಲಿ ದೊಡ್ಡ ಹಣೆ, ಕೆಲವರಿಗೆ ಇಲ್ಲಿ ತನಕ ಹಣೆ ಬಂದ್ಬಿಡುತ್ತಲ್ಲ, ಹಂಗೆಲ್ಲ ತುಂಬಾ ದೊಡ್ಡ ಹಣೆ, ಬ್ರಾಡ್ ಆಗಿರುತ್ತೆ. ಫೋರ್ ಹೆಡ್ ಬ್ರಾಡ್ ಆಗಿರುತ್ತೆ, ಅದು ಕಫದವರಲ್ಲಿ. ಸೊ ನಿಮ್ ಹಣೆ ನೋಡ್ಕೊಳ್ಳಿ, ಬೇಕಾದ್ರೆ ಪಕ್ಕದವ್ರನ್ನ ಕೇಳ್ಕೊಳ್ಳಿ, ಹಣೆ ದೊಡ್ಡದಿದ್ಯಾ ಸಣ್ಣದಿದ್ಯಾ ಹೇಗಿದೆ ಅಂತ. ಫೇಸ್ ವಾತದವರಲ್ಲಿ ಥಿನ್, ಸ್ಮಾಲ್, ಲಾಂಗ್, ರಿಂಕಲ್ಡ್, ಡಸ್ಕಿ ಅಂಡ್ ಡಲ್.
ಅಂದ್ರೆ ಮುಖ ಯಾವಾಗ್ಲೂ ಸ್ವಲ್ಪ ಡಲ್, ಚಿಕ್ಕ ಮುಖ ಇರತ್ತೆ, ರಿಂಕಲ್ಸ್ ಗಳು ಬರೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಮತ್ತೆ ಕಾಂಪ್ಲೆಕ್ಷನ್ ಡಲ್ ಇರೋದ್ರಿಂದ ಮುಖದಲ್ಲಿ ಕೂಡ ಸ್ವಲ್ಪ ಡಲ್ನೆಸ್, ಅಂದ್ರೆ ಡಲ್ ಅಂದ್ರೆ ರೋಗದ ಹಾಗೆ ಅಂತಲ್ಲ, ಸ್ವಲ್ಪ ಬ್ರೈಟ್ ಇರೋದಿಲ್ಲ ಅಂತ, ಸ್ವಲ್ಪ ಡಲ್ ಇರುತ್ತೆ, ಚಿಕ್ಕ ಮುಖ ಆಗಿರತ್ತೆ ವಾತದವರಲ್ಲಿ. ಪಿತ್ತದವರಲ್ಲಿ ಮಾಡ್ರೇಟ್ ಆಗಿರತ್ತೆ. ಹಾಗೆ ಆದ್ರೆ ಹೇಗೆ ಅಂತಂದ್ರೆ ಪಿತ್ತದವರ ಮುಖದಲ್ಲಿ ಪ್ರಾಪರ್ ಆದ ಒಂದು ಶಾರ್ಪ್ ಕಟ್ಗಳಿರತ್ತೆ, ಅಂದ್ರೆ ಮುಖ ಒಳ್ಳೆ ತೀಡಿಟ್ಟಿರೋದು ಅಂತಾರಲ್ಲ, ಯಾರೋ ಹೀಗೆ ಶೇಪ್ ಮಾಡಿ ನಿಮ್ಮನ್ನ ಶೇಪ್ ಮಾಡಿ ಮುಖ ಮಾಡಿಟ್ಟಾರ ಅಂತಾರಲ್ಲ, ಆ ತರ ತುಂಬಾ ನೀಟ್ ಆದಂತ ಶಾರ್ಪ್ ಆದ ಫೇಸ್ ಫೀಚರ್ಸ್ ಗಳಿರತ್ತೆ ಪಿತ್ತದವರಲ್ಲಿ. ಕಫದವರಲ್ಲಿ ಉರೂಟಾಗಿ ರೌಂಡ್ ಆಗಿ ಇರತ್ತೆ, ಚಂದಾಗಿ ತುಂಬಿಕೊಂಡಿರತ್ತೆ ಮುಖ. ಅದು ಕಫದವರದ್ದು ಮುಖ. ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರತ್ತೆ, ಸಾಫ್ಟ್ ಇರತ್ತೆ, ಚಂದ ಮುಖ ಇರತ್ತೆ, ಉರೂಟಾದಂತಹ ಮುಖ ಕಫದವರದ್ದಾಗಿರತ್ತೆ. ಸೊ ನೀವು ಮಾರ್ಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕುತ್ತಿಗೆ. ಕುತ್ತಿಗೆ ಹೇಗಿರತ್ತೆ ಅಂತಂದ್ರೆ ವಾತದವರಲ್ಲಿ ತೆಳ್ಳಗಿರತ್ತೆ, ಉದ್ದ ಕುತ್ತಿಗೆ ಇರತ್ತೆ. ಆಯ್ತಾ? ಪಿತ್ತದವರಲ್ಲಿ ಮೀಡಿಯಂ ಆಗಿರತ್ತೆ, ಕಫದವರಲ್ಲಿ ದಪ್ಪ ಇರತ್ತೆ, ಶಾರ್ಟ್ ಇರುತ್ತೆ. ಈ ಕುತ್ತಿಗೆ ಸ್ವಲ್ಪ ಹುಗ್ದೋದಂಗ ಅನ್ಸತ್ತಲ್ಲ. ಸೊ ದಪ್ಪಗಾಗಿ ಶಾರ್ಟ್ ಆಗಿ ಇದ್ರೆ ಅದು ಕಫದ್ದು. ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಂ ಅಂದ್ರೆ ಪಿತ್ತಕ್ಕೆ ಹಾಕೊಳ್ಳಿ. ತುಂಬಾ ತೆಳ್ಳಗಿನ ಕುತ್ತಿಗೆ, ಉದ್ದ ಕುತ್ತಿಗೆ ಅಂತಂದ್ರೆ ವಾತಕ್ಕೆ ಹಾಕೊಳ್ಳಿ. ಆಯ್ತಾ? ಓಕೆ, ನೆಕ್ಸ್ಟ್ ಬರೋದು ಐಬ್ರೋಸ್. ನಿಮ್ಮ ಐಬ್ರೋಸ್ ಇದೆಲ್ಲ ಮಾಡಿಸಿ ಬಂದವ್ರ ಐಬ್ರೋ ಅಲ್ಲ, ನ್ಯಾಚುರಲ್ ಇರೋರ್ ಐಬ್ರೋ. ಈಗೆಲ್ಲ ಮಾಡಿಸ್ಕೊತಾರಲ್ಲ ಹಿಂಗೆಲ್ಲ, ಹಂಗಾರೆ ಅಡ್ಡಿಲ್ಲ, ನ್ಯಾಚುರಲ್ ಇರೋ ಐಬ್ರೋಸ್. ವಾತದವರಲ್ಲಿ ಹೇಗೆ ಅಂತಂದ್ರೆ ಯಾವಾಗ್ಲೂ ಐಬ್ರೋ ತುಂಬಾ ಚಿಕ್ಕದಿರತ್ತೆ, ಸ್ಮಾಲ್ ಇರತ್ತೆ, ಥಿನ್ ಇರತ್ತೆ, ಅದು ವಾತದವ್ರದ್ದು ಐಬ್ರೋ. ಪಿತ್ತದವರದ್ದು ಐಬ್ರೋಸ್ ಹೇಗಿರತ್ತೆ ಅಂತಂದ್ರೆ ಮಾಡ್ರೇಟ್ ಆಗಿ ಚಂದ ಫೈನ್ ಆಗಿ ತೀಡಿಟ್ಟಿರೋ ತರನೇ ನೀಟ್ ಆಗಿರತ್ತೆ. ಅಂಡ್ ಕಫದವರಲ್ಲಿ ಹೇಗಿರತ್ತೆ ಅಂತಂದ್ರೆ ತುಂಬಾ ಥಿಕ್, ತುಂಬಾ ಕೂದಲುಗಳು ಒಳ್ಳೆ ಕಾಡ್ ಬೆಳ್ಕೊಂಡಂಗೆ ತುಂಬಾ ತಿಕ್ಕಾದಂತಹ ಕೂದಲುಗಳು ಬೆಳೀತಾ ಇರತ್ತೆ. ಅಂಡ್ ತುಂಬಾ ಜಾಸ್ತಿ ಕೂದಲಿರುತ್ತೆ, ಕೆಲವೊಂದ್ಸತಿ ಇಲ್ಲೆಲ್ಲ ಸೇರ್ಬಿಡತ್ ನೋಡಿ, ಆ ತರ. ಇದು ಕಫದ್ದು. ನೆಕ್ಸ್ಟ್ ಐ ಲ್ಯಾಶಸ್, ಕಣ್ರೆಪ್ಪೆಗೆ ಇರೋ ಕೂದಲು ಇರತ್ತಲ್ಲ ಅದು. ಈಗಾಗ್ಲೇ ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಹೇಗಿರುತ್ತೆ ವಾತದವರಲ್ಲಿ ಐ ಲ್ಯಾಶಸ್ ಹೇಳಿ. ಥಿನ್ ಇರತ್ತೆ, ಡ್ರೈ ಇರತ್ತೆ, ಸ್ಮಾಲ್ ಇರತ್ತೆ. ಪಿತ್ತದವರಲ್ಲಿ ಮೀಡಿಯಂ ಆಗಿರತ್ತೆ. ಆಮೇಲೆ ಕಫದವರಲ್ಲಿ ಹೇಗಿರತ್ತೆ ಅಂದ್ರೆ ಲಾರ್ಜ್ ಆಗಿ ದೊಡ್ಡದಿರತ್ತೆ, ಶೈನಿ ಇರತ್ತೆ, ಅಂದ್ರೆ ಆಯಿಲಿ ಇದ್ದ ಹಾಗೆ ಚಂದ ಇರತ್ತೆ. ನನ್ ಮಗನಿಗಿದೆಯಲ್ಲ ಹಂಗೆ ಹಿಂಗ್ ಬಂದಿರತ್ತೆ, ಆ ತರ. ನೆಕ್ಸ್ಟ್ ಕಣ್ಣುಗಳು. ಕಣ್ಣು ಹೇಗಿರತ್ತೆ ಅಂತಂದ್ರೆ ವಾತದವರಲ್ಲಿ ಹೇಗಿರತ್ತೆ, ಡ್ರೈ ಇರುತ್ತೆ, ಸ್ವಲ್ಪ ಡ್ರೈನೆಸ್ ಜಾಸ್ತಿ ಕಣ್ಣುಗಳಲ್ಲಿ. ಮತ್ತೆ ಸಣ್ಣ ಕಣ್ಣುಗಳು, ದೊಡ್ಡ ದೊಡ್ಡದು ಕಣ್ಣು ಇರೋದಿಲ್ಲ. ಮತ್ತೆ ಕಣ್ಣು ಗುಡ್ಡೆಯ ಬಣ್ಣ ಬ್ರೌನ್ ಇರುತ್ತೆ, ಬ್ರೌನಿಶ್ ಆಗಿ ಇರತ್ತೆ ವಾತದವರಲ್ಲಿ, ಹೀಗೆ ಬ್ರೌನ್, ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಆಯ್ತಾ? ಮತ್ತೆ ಡ್ರೈ ಇರುತ್ತೆ. ಹಾಗೆ ಸ್ವಲ್ಪ ಕಣ್ಣು ಡಲ್, ಅಂದ್ರೆ ಕಣ್ಣಲ್ಲಿ ಆ ಕಾಂತಿ ಅಷ್ಟಿರೋದಿಲ್ಲ. ಆಮೇಲೆ ಪಿತ್ತದವರಲ್ಲಿ ಮೀಡಿಯಂ ಆಗಿರತ್ತೆ, ಥಿನ್ ಇರುತ್ತೆ. ಬಟ್ ಕಣ್ಣಲ್ಲಿ ಅವಾಗ ತುಂಬಾ ಬೇಗ ರೆಡ್ನೆಸ್ ಆಗೋದು, ತುಂಬಾ ಬೇಗ ಉರಿ ಬರೋದು, ಅಂದ್ರೆ ತುಂಬಾ ಬೇಗನೆ ಆ ರೆಡ್ಡಿಶ್ನೆಸ್, ಒಂಚೂರು ಏನೋ ಆಚೆ ಈಚೆ ಆಯ್ತು ರೆಡ್ ಆಗ್ಬಿಡೋದು ಕಣ್ಣು. ಈ ತರ ಲಕ್ಷಣಗಳು ಪ್ರಾಕೃತಿಕವಾಗಿಯೇ ಪಿತ್ತದವರಲ್ಲಿ ಇರುತ್ತೆ. ಕಫದವರಲ್ಲಿ ಹೇಗಿರತ್ತೆ, ದೊಡ್ಡ ಕಣ್ಣು, ರೌಂಡ್ ಕಣ್ಣು, ಆಮೇಲೆ ತುಂಬಾ ಚಂದ ಅದು ಏನು ಒಳಗಡೆದು ಕಣ್ಣು ಗುಡ್ಡೆ ಏನಂತಾರೆ ಕಪ್ಪಾಗಿರತ್ತೆ. ಹಾಗೆ ಕಣ್ಣಿನ ಹೊರಗಡೆ ಇರುವಂತ ಈ ವೈಟ್ ಪಾರ್ಟ್ ತುಂಬಾ ವೈಟ್ ಆಗಿರತ್ತೆ, ಚಂದ ಇರತ್ತೆ ಕಣ್ಣು. ಎಲ್ಲರದು ಚಂದನೆ, ಕಫದವರಲ್ಲಿ ಆ ತರ ಇರತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಬರೋದು ಮೂಗು. ನಿಮ್ಮ ಮೂಗು, ನೋಸ್. ಮೂಗು ಹೇಗಿರತ್ತೆ ವಾತದವರಲ್ಲಿ ತೆಳ್ಳಗಿನ ಮೂಗು, ದೊಡ್ಡ ಮೂಗು, ಉದ್ದಕ್ಕೆ ತೆಳ್ಳಗಿರತ್ತೆ, ಡ್ರೈ ಇರುತ್ತೆ, ಅದು ವಾತದ ಮೂಗಿನ ಲಕ್ಷಣ. ಪಿತ್ತದವ್ರ ಮೂಗು ಮೀಡಿಯಂ ಆಗಿರತ್ತೆ, ಕಫದವ್ರ ಮೂಗು ಅಗಲಕ್ಕೆ ದೊಡ್ಡದಾಗಿರತ್ತೆ. ಅದೇ ನಮ್ಮ ಪ್ರಕೃತಿಯನ್ನ ನಾವು ಅಲ್ಲಿಂದಾನೇ ತಾನೇ ಪಡ್ಕೊಳ್ಳೋದು. ತಂದೆ ತಾಯಿ, ಅಜ್ಜ ಅಜ್ಜಿ, ಅವರಪ್ಪ ಅಮ್ಮ ಇಂದ ತಾನೇ ನಮ್ಮ ಪ್ರಕೃತಿ ಡಿಸೈಡ್ ಆಗೋದು. ಲಿಪ್ಸ್, ನಿಮ್ಮ ತುಟಿಗಳು ಹೇಗಿರತ್ತೆ ವಾತದ ಹೇಳಿ ನೋಡೋಣ, ಈಗ ಗೆಸ್ ಮಾಡಿ. ಡ್ರೈನೆಸ್ ಇರತ್ತೆ, ವೆರಿ ಗುಡ್. ಥಿನ್ ಇರತ್ತೆ, ಸಣ್ಣ ಸಣ್ಣ ತುಟಿ ಇರತ್ತೆ. ಈಗೆಲ್ಲ ಅದನ್ನು ಫಿಲ್ಲರ್ಸ್ ಏನೋ ತುಂಬಿಸ್ಕೋತಾರಲ್ಲ ಚಿಕ್ಕದು ಅಂತ. ನ್ಯಾಚುರಲಿ ಥಿನ್ ಆಗಿರತ್ತೆ, ಡ್ರೈ ಇರತ್ತೆ, ಸ್ವಲ್ಪ ಬ್ಲಾಕಿಶ್ ಇರತ್ತೆ, ಅಂದ್ರೆ ಪೂರಾ ಕಪ್ ಅಂತಲ್ಲ, ಸ್ವಲ್ಪ ಡಲ್ ಕಲರ್ ಇರತ್ತೆ, ಪಿಂಕ್ ತುಟಿಗಳು ಇರೋದಿಲ್ಲ. ಆಯ್ತಾ? ಪಿತ್ತದಲ್ಲಿ ಮೀಡಿಯಂ ಆಗಿ ಸಾಫ್ಟ್ ಇರತ್ತೆ, ತುಟಿಗಳು ತುಂಬಾ ಸಾಫ್ಟ್ ಇರತ್ತೆ, ಮತ್ತೆ ಸ್ವಲ್ಪ ರೆಡ್ಡಿಶ್ ಟಿಂಚ್ ಇರತ್ತೆ. ನ್ಯಾಚುರಲಿನೇ ಸ್ವಲ್ಪ ರೆಡ್ಡಿಶ್ ಟಿಂಚ್ ಇರತ್ತೆ. ಆಮೇಲೆ
ಕಫದವರಲ್ಲಿ ತುಂಬಾ ದಪ್ಪ ತುಟಿಗಳು, ಥಿಕ್ ಆಗಿರತ್ತೆ, ಲಾರ್ಜ್ ಆಗಿರತ್ತೆ, ಆಯಿಲಿ ಇರತ್ತೆ, ಸ್ಮೂತ್ ಆಗಿರತ್ತೆ, ದಪ್ಪ ತುಟಿಗಳು. ಓಕೆನಾ? ಸರಿ. ನಂತರ ಬರೋದು ನಿಮ್ಮ ಹಲ್ಲು ಮತ್ತೆ ಒಸಡು, ಟೀತ್ ಮತ್ತೆ ಗಮ್ಸ್. ವಾತದವರಲ್ಲಿ ಚಿಕ್ಕ ಚಿಕ್ಕ ಹಲ್ಲುಗಳು. ನಿಮ್ ಹಲ್ಲು ಪಕ್ಕದವ್ರಿಗೆ ತೋರಿಸಿ. ಹಲ್ಲು ಮತ್ತೆ ಒಸಡು ಪಕ್ಕದವ್ರಿಗೆ ತೋರ್ಸ್ರಿ, ಕೇಳಿ ನಂದು ಚಿಕ್ಕ ಚಿಕ್ಕ ಹಲ್ಲ ದೊಡ್ಡ ದೊಡ್ಡಲ್ಲ ಅಂತ. ವಾತದವರಲ್ಲಿ ಸಣ್ಣ 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 ಹಲ್ಲುಗಳಿರತ್ತೆ ಸ್ವಲ್ಪ ಕಂಪ್ಯಾರಿಟಿವ್ಲಿ. ಮತ್ತೆ ಹಲ್ಲಲ್ಲಿ ರಫ್ನೆಸ್ ಜಾಸ್ತಿ, ಆಮೇಲೆ ಹಲ್ಲಲ್ಲಿ ಕಟ್ ಕಟ್ ಆಗಿರೋಂತ ಸಾಧ್ಯತೆ ಜಾಸ್ತಿ, ಅಂಕು ಡೊಂಕುಗಳು ಜಾಸ್ತಿ, ಆಮೇಲೆ ಸ್ವಲ್ಪ ಡ್ರೈನೆಸ್ ಒಸಡಿಗಳಲ್ಲೆಲ್ಲ, ಗಮ್ಮಲ್ಲಿ ಸ್ವಲ್ಪ ಡ್ರೈನೆಸ್ಸು, ಮತ್ತೆ ಜಾರೋದು, ಒಸಡು ಜಾರೋದು ಅಂತಾರಲ್ಲ, ಇಂಥದೆಲ್ಲ ಟೆಂಡೆನ್ಸಿಗಳು ವಾತದವರಲ್ಲಿ ಜಾಸ್ತಿ. ಏನಾದ್ರೂ ನಿಮ್ಮಲ್ಲಿ ಯಾವ್ದಾದ್ರು ಲಕ್ಷಣ ಇದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದವರಲ್ಲಿ ಹೇಗಿರತ್ತೆ ಅಂದ್ರೆ ಮೀಡಿಯಂ ಆಗಿರತ್ತೆ. ಗಮ್ಮಿನ ಬಣ್ಣ ನೀವು ಗಮ್ಸ್ ಅನ್ನು ನೋಡ್ಕೊಂಡ್ರೆ ಪಿಂಕಿಶ್ ಕಲರ್ ಅಲ್ಲಿ ಇರತ್ತೆ. ವಾತದವರಲ್ಲಿ ಸ್ವಲ್ಪ ಬ್ಲಾಕಿಶ್ ಕಲರ್ ಇರತ್ತೆ, ಅಂದ್ರೆ ಹೆಲ್ದಿ ಇದ್ದಾಗ್ಲೇನೆ ಸ್ವಲ್ಪ ಬ್ಲಾಕಿಶ್ ಇರತ್ತೆ ಗಮ್ಸ್. ಆಯ್ತಾ? ಪಿತ್ತದವರಲ್ಲಿ ಪಿಂಕಿಶ್ ಇರತ್ತೆ, ಮತ್ತೆ ತುಂಬಾ ಈಸಿಲಿ ಬ್ಲೀಡ್ ಆಗ್ತಿರತ್ತೆ. ಅಂದ್ರೆ ಈಗ ಬ್ರಷ್ ಮಾಡುವಾಗ ಎಲ್ಲೋ ತಾಗಿಸ್ಕೊಬಿಟ್ರೆ ಏನಾದ್ರು ಆದ್ರೆ ತುಂಬಾ ಬೇಗ ಆ ಟೆಂಡೆನ್ಸಿ ಇರತ್ತೆ ಬ್ಲೀಡ್ ಆಗುವಂಥದ್ದು, ಅದು ಪಿತ್ತಜ ಲಕ್ಷಣ. ನಿಮ್ಮಲ್ಲಿ ಏನಾದ್ರು ಆ ಟೆಂಡೆನ್ಸಿ ಇದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಆಮೇಲೆ ಕಫದಲ್ಲಿ ಹೇಗಿರತ್ತೆ ಅಂದ್ರೆ ದೊಡ್ಡ ದೊಡ್ಡ ಹಲ್ಲುಗಳು, ಅಗಲ ಅಗಲ ದೊಡ್ಡ ದೊಡ್ಡ ಹಲ್ಲುಗಳಿರತ್ತೆ. ಆಮೇಲೆ ಇದು ನಿಮ್ಮ ಒಸಡು ಗಮ್ಸ್ ಹೇಗಿರತ್ತೆ ಸ್ವಲ್ಪ ಪಿಂಕಿಶ್ ಇರತ್ತೆ. ಆಮೇಲೆ ಆಯಿಲಿನೆಸ್ ಇರತ್ತೆ ಬಾಯಲ್ಲಿ, ಅಂದ್ರೆ ಆ ಗಮ್ಸ್ ಅಲ್ಲಿ ಕೂಡ ಡ್ರೈನೆಸ್ ಇರೋದಿಲ್ಲ. ನೆಕ್ಸ್ಟ್ ನಿಮ್ಮ ಶೋಲ್ಡರ್ಸ್, ಭುಜಗಳು. ಶೋಲ್ಡರ್ಸ್ ಹೇಗಿರತ್ತೆ? ವಾತದವರಲ್ಲಿ ಸಣ್ಣ ಸಣ್ಣ ಭುಜಗಳು, ಫ್ಲಾಟ್ ಇರತ್ತೆ, ಅಥವಾ ಕೆಲವೊಂದ್ಸತಿ ಗೂನು ಮಾಡುವ ಸಾಧ್ಯತೆ ಇರತ್ತೆ. ಕೆಲವರು ಹೀಗೆ ಗೂನ್ ಮಾಡ್ತಾರಲ್ಲ, ಅವರಲ್ಲಿ ಅದು ವಾತಜ ಲಕ್ಷಣ. ಆಯ್ತಾ? ಗೂನ್ ಮಾಡೋದು, ಸಣ್ಣ ಭುಜ ಇರೋದು, ತುಂಬಾ ಸ್ಮಾಲ್ ಫ್ರೇಮ್ ಇರೋದು. ಹಾಗೇನಾದ್ರೂ ನಿಮ್ಮಲ್ಲಿ ಇದ್ರೆ 1 ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದವ್ರದ್ದು ಮೀಡಿಯಂ ಇರತ್ತೆ, ಕಫದವ್ರದ್ದು ಬ್ರಾಡ್ ಶೋಲ್ಡರ್ಸ್ ಇರುತ್ತೆ, ಥಿಕ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರ್ತಾರೆ. ಚೆಸ್ಟ್, ಎದೆ ಹೇಗಿರತ್ತೆ ಅಂತಂದ್ರೆ ವಾತದವರಲ್ಲಿ ತುಂಬಾ ತೆಳ್ಳಗಿರತ್ತೆ, ಚಿಕ್ಕದಾಗಿರತ್ತೆ, ಮತ್ತೆ ಪ್ರಾಪರ್ಲಿ ಡೆವಲಪ್ಡ್ ಆಗಿರಲ್ಲ, ತುಂಬಾ ಚಿಕ್ಕದಾಗಿರತ್ತೆ. ಪಿತ್ತದವರಲ್ಲಿ ಮೀಡಿಯಂ ಆಗಿರತ್ತೆ. ಹಾಗೆ ಕಫದವರಲ್ಲಿ ಬ್ರಾಡ್ ಆಗಿರತ್ತೆ, ಎದೆ ಕೂಡ ತುಂಬಾ ಬ್ರಾಡ್ ಆಗಿರತ್ತೆ, ಗ್ರೋತ್ ಚೆನ್ನಾಗಿರತ್ತೆ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರತ್ತೆ. ಆಮೇಲೆ ನಿಮ್ಮ ಕೈಗಳು ಅಂತ ಬಂದ್ರೆ ಕೈಗಳಲ್ಲಿ ಚಿಕ್ಕ ಚಿಕ್ಕ ಕೈಗಳು, ವಾತದಲ್ಲಿ ಕೈಗಳು ಚಿಕ್ಕದಿರತ್ತೆ, ತೆಳ್ಳಗಿರತ್ತೆ. ಕೈ ಒಂದೊಂದ್ಸತಿ ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಸಣ್ಣ ಪೈಪ್ ಲೈನ್ ತರ ಕಾಣತ್ತಲ್ಲ, ವಾತದಲ್ಲಿ ಸ್ವಲ್ಪ ಆ ತರ ತೆಳ್ಳಗೆ ಇರತ್ತೆ ಕೈ, ಹಾಗೇನೆ ಚಿಕ್ಕದಾಗಿರತ್ತೆ. ಮತ್ತೆ ಅಂದ್ರೆ ಗಟ್ಮುಟ್ಟಿದ್ದಂಗ ಅನ್ಸೋದಿಲ್ಲ, ಮಸಲ್ ಗ್ರೋತ್ ಅಷ್ಟು ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ. ಪಿತ್ತದಲ್ಲಿ ಮೀಡಿಯಂ ಆಗಿರತ್ತೆ. ಕಫದಲ್ಲಿ ಥಿಕ್ ಆಗಿ ದಪ್ಪ ದಪ್ಪ. ಈ ಕೆಲವ್ರು ಹೇಳ್ತಾರೆ ನೋಡು ಮೇಡಮ್, ನಂದು ದೇಹ ತೂಕ ಅಷ್ಟೊಂದಿಲ್ಲ ಆದ್ರೆ ಕೈ ತುಂಬಾ ದಪ್ಪ, ಕಾಮಲ್ಲಿ ಫ್ಯಾಟ್ ಜಾಸ್ತಿ ಇರ್ತಾರಲ್ಲ, ಅದು ಕಫದ ಲಕ್ಷಣ. ಆಮೇಲೆ ನಿಮ್ಮ ತೊಡೆಗಳು ಹೇಗಿರತ್ತೆ ಅಂತಂದ್ರೆ, ತೊಡೆಗಳು ಅಷ್ಟೇ ಕೈಗಳಿದ್ದ ಹಾಗೆ ಪೂರಕ್ಕೆ ತೆಳ್ಳಗೆ, ಮಸಲ್ಸ್ ಎಲ್ಲ ಜಾಸ್ತಿ ಇಲ್ಲದೆ ತೆಳ್ಳಗಿದ್ರೆ ಅದು ವಾತ, ಮೀಡಿಯಂ ಇದ್ರೆ ಅದು ಪಿತ್ತ, ದಪ್ಪ ದಪ್ಪ ಆಗಿ ತೊಡೆಯಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ರೆ ಅದು ಕಫದ ಲಕ್ಷಣ. ಆಮೇಲೆ ನಿಮ್ ಕಾಲ್ ಪಾದ ನೋಡ್ಕೊಳ್ಳಿ ಒಂದ್ಸತಿ ಎಲ್ಲರೂ. ತುಂಬಾ ಫೀಟು ಸಣ್ಣ ಇದೆ, ತೆಳ್ಳಗಿದೆ, ಆಮೇಲೆ ಡ್ರೈ ಅನ್ಸತ್ತೆ, ಕ್ರ್ಯಾಕ್ ಆಗಿದೆ, ಮತ್ತೆ ನಿಮ್ಗಲ್ಲಿ ವೇನ್ಸ್ ಎಲ್ಲ ಎದ್ದು ಎದ್ದು ಕಾಣಿಸ್ತಿದೆ ಅಂದ್ರೆ ಅದು ವಾತದ ಪಾದ. ಒಂದು ರೈಟ್ ಹಾಕೊಳ್ಳಿ. ಅದೇ ಅಲ್ಲಿ ಮೀಡಿಯಂ ಆಗಿದೆ, ಸಾಫ್ಟ್ ಆಗಿದೆ, ಚಂದ ಪಿಂಕಿಶ್ ತರನೋ ಅಥವಾ ಚಂದ ಸ್ಮೂತ್ ಆಗಿದೆ ಅಂದ್ರೆ ಪಿತ್ತಕ್ಕೆ ಹಾಕೊಳ್ಳಿ. ಹಾಗೇನೆ ತುಂಬಾ ದೊಡ್ಡ ದೊಡ್ಡ ಕಾಲುಗಳು, ಅಗಲ ಕಾಲು, ದೊಡ್ಡ ಕಾಲು, ತುಂಬಾ ಥಿಕ್ ಇದೆ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ, ಯಾವ್ದು ವೇನ್ಸ್ ಏನು ಕಾಣ್ತಾ ಇಲ್ಲ ಅಂದ್ರೆ ಕಫಕ್ಕೆ ಹಾಕೊಳ್ಳಿ. ನೋಡ್ಕೊಂಡು ಮಾರ್ಕ್ಸ್ ಹಾಕೊಳ್ಳಿ. ಇನ್ನು ಜಾಯಿಂಟ್ಸ್ ಗಳಿಗೆ ಬಂದ್ರೆ, ಗಂಟುಗಳು, ಜಾಯಿಂಟ್ಸ್ಗಳು ವಾತದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಇರತ್ತೆ, ಡ್ರೈ ಇರತ್ತೆ, ಕ್ರ್ಯಾಕಿಂಗ್ ಸೌಂಡ್ ಎಲ್ಲ ಜಾಸ್ತಿ, ಲಟ್ 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 ಅಂತ, ಅಂದ್ರೆ ಓಡಾಡುವಾಗ, ಕೂಳುವಾಗ, ನಿಲ್ಲುವಾಗೆಲ್ಲ ಕಟ್ 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 ಸೌಂಡ್. ಈಗ ನೋವು ಬಂದ್ಮೇಲೆ, ರೋಗ ಬಂದ್ಮೇಲೆ ಅಲ್ಲ, ಅದರ್ವೈಸ್ ಆಲ್ಸೋ ಯಾವಾಗ್ಲೂ ಸ್ವಲ್ಪ ಕಟ್ ಕಟ್ ಶಬ್ದ ಕೇಳಿಸ್ತಿದೆ ಅಂದ್ರೆ ವಾತಕ್ಕೆ 1+ ಹಾಕೊಳ್ಳಿ, ಜಾಯಿಂಟ್ಸ್ ಅಂತ ಲಕ್ಷಣ ಬರ್ಕೊಂಡು. ಮೀಡಿಯಂ ಆಗಿದ್ರೆ ಪಿತ್ತಕ್ಕೆ. ಕಫದಲ್ಲಿ ಹೇಗಿರುತ್ತೆ ಅಂದ್ರೆ ದಪ್ಪ ದಪ್ಪ ಜಾಯಿಂಟ್ಸ್ಗಳು, ಚಿಕ್ಕಾಗಿರತ್ತೆ, ವೆಲ್ ಬಿಲ್ಟ್, ಈ ಅಜಾನುಬಾಹು ಅಂತಾರಲ್ಲ ಆ ತರ, ತುಂಬಾ ವೆಲ್ ಬಿಲ್ಟ್ ಇದ್ದ ಶರೀರಕ್ಕೆ ಕಫಜ ಶರೀರ ಅಂತ ಹೇಳ್ಬೋದು. ಆಮೇಲೆ ನಿಮ್ ಉಗುರುಗಳನ್ನ ನೋಡ್ಕೊಳ್ಳಿ ಒಂದ್ಸತಿ. ಉಗುರುಗಳನ್ನ, ನಿಮ್ಮ ಉಗುರುಗಳು ತುಂಬಾ ಡ್ರೈ ಇದ್ರೆ, ಥಿನ್ ಇದ್ರೆ, ಆಮೇಲೆ ಸಣ್ಣ ಸಣ್ಣ ಉಗುರುಗಳಿದ್ರೆ, ಕ್ರ್ಯಾಕ್ ಇದೆ, ಅದ್ರ ಮೇಲೆ ತುಂಬಾ ರಫ್ನೆಸ್ ಇದೆ ಅಂದ್ರೆ ವಾತಕ್ಕೆ 1+ ಹಾಕೊಳ್ಳಿ. ಮೀಡಿಯಂ ಇದೆ, ಸಾಫ್ಟ್ ಇದೆ, ಪಿಂಕಿಶ್ ಕಲರ್ ಅಲ್ಲಿ ಇದೆ ಅಂತಂದ್ರೆ ಪಿತ್ತಕ್ಕೆ ಹಾಕೊಳ್ಳಿ 1 ಮಾರ್ಕ್ಸ್. ಹಾಗೆ ದೊಡ್ಡ ದೊಡ್ಡ ಉಗುರುಗಳು, ಥಿಕ್ ಆಗಿದೆ, ಸ್ಮೂತ್ ಆಗಿದೆ, ಸ್ವಲ್ಪ ಆಯಿಲಿ ಇದೆ ಅಂದ್ರೆ
ಕಫಕ್ಕೆ ಹಾಕೊಳ್ಳಿ. ಇನ್ನು ನಮ್ಮ ದೇಹದ ಈಗ ಅಂಗಾಂಗಗಳ ಬಗ್ಗೆ ಒಂದ್ ಲೆವೆಲ್ಗೆ ಈಗ ಮುಗಿಸಿದ್ವಿ, ಹೊರ ನೋಟಕ್ಕೆ ಯಾವ ತರ ಅಂತ. ಈಗ ಮಾರ್ಕ್ಸ್ ಲೆಕ್ಕ ಮಾಡಿ, ವಾತಕ್ಕೆ ಎಷ್ಟು ಮಾರ್ಕ್ಸ್ ಬಂತು ನೋಡಿ. ಸೊ ಈಗ ಇದಿಷ್ಟು ಎಕ್ಸ್ಟರ್ನಲ್ ಪ್ಯಾರಾಮೀಟರ್ಸ್ ಆಯ್ತು. ನೆಕ್ಸ್ಟ್ ಆಮೇಲೆ ಇಂಟರ್ನಲಿ ಒಂದಿಷ್ಟು ಲಕ್ಷಣಗಳಿರತ್ತೆ, ಅದನ್ನ ಹೇಳ್ತೀನಿ ಈಗ. ನೆಕ್ಸ್ಟ್ ಇದ್ರಲ್ಲಿ ಹಾಕೊಳ್ಳಿ. ಈಗ ಮೂತ್ರ ಹೇಗೆ ಅಂತಂದ್ರೆ, ಮೂತ್ರ ಯೂರಿನ್, ನೆಕ್ಸ್ಟ್ ಪ್ಯಾರಾಮೀಟರ್ ಲಕ್ಷಣಗಳೇನು? ಯೂರಿನ್, ಮೂತ್ರಗಳು ಅಂತ ಶಬ್ದ ಇಲ್ಲ ಅಲ್ಲ, ಸಾರಿ. ಮೂತ್ರ ಹೇಗಿರತ್ತೆ ಅಂತಂದ್ರೆ ಯಾವಾಗ್ಲೂ ವಾತ ಪ್ರಕೃತಿಯವರಲ್ಲಿ ಮೂತ್ರ ಸ್ವಲ್ಪ ಕಡಿಮೆನೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮೂತ್ರ ಕಡಿಮೆ, ಮತ್ತೆ ಕಲರ್ಲೆಸ್ ಆಗಿರತ್ತೆ. ಮತ್ತೆ ಮೂತ್ರ ಮಾಡುವಾಗ ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗತ್ತೆ, ಅಂದ್ರೆ ರೋಗ ಅಂತಲ್ಲ, ತಾನಾಗಿ ಬರೋದಿಲ್ಲ, ಅರ್ಜೆನ್ಸಿಲ್ ಬಂದ್ಬಿಡೋದಿಲ್ಲ, ಹೋಗಿ ಕುತ್ಕೊಂಡ್ ಮಾಡ್ಬೇಕಾಗತ್ತೆ ಆ ತರ. ಪಿತ್ತದವರಲ್ಲಿ ಹೇಗೆ ಅಂದ್ರೆ ಪ್ರೊಫ್ಯೂಸ್ ಆಗಿ ಬರುತ್ತೆ, ಬಂದ್ ಕಟ್ಟೋಗಿರತ್ತೆ, ಹೋಗಿ ಮಾಡ್ಬೇಕು, ಮತ್ತೆ ಯೆಲ್ಲೋಯಿಶ್ ಕಲರ್ ಇರತ್ತೆ. ಕಫದವರಲ್ಲಿ ಹೇಗಿರತ್ತೆ ಅಂದ್ರೆ ಸ್ವಲ್ಪ ವೈಟಿಶ್ ಕಲರ್ ಅಲ್ಲಿ ಅಥವಾ ಮಿಲ್ಕಿ ತರ, ಪೂರ್ತಿ ಅಲ್ಲ, ಸ್ವಲ್ಪ ಟಿಂಚ್ ಹೇಗಿರತ್ತೆ ಅಂದ್ರೆ ವೈಟಿಶ್ ಇರತ್ತೆ. ಪಿತ್ತದವರಲ್ಲಿ ಯೆಲ್ಲೋಯಿಶ್ ಯೂರಿನ್ ಇರತ್ತೆ, ವಾತದವರಲ್ಲಿ ಕಲರ್ಲೆಸ್ ಯೂರಿನ್ ಇರತ್ತೆ. ಮಲ ವಿಸರ್ಜನೆ ಹೇಗಿರತ್ತೆ ಅಂತಂದ್ರೆ ವಾತದವರಲ್ಲಿ ಯಾವಾಗ್ಲೂ ಸ್ವಲ್ಪ ಕಾನ್ಸ್ಟಿಪೇಷನ್ ಇಶ್ಯೂ, ಯಾವಾಗ್ಲೂ ಸ್ವಲ್ಪ ಡ್ರೈ, ಯಾವಾಗ್ಲೂ ಸ್ವಲ್ಪ ಕಷ್ಟ, ತಾನಾಗಿ ಸ್ಮೂತ್ ಆಗಿ ಆಗೋದಿಲ್ಲ, ಅಥವಾ ಟ್ರಾವೆಲ್ ಮಾಡಿದ್ರೆ ವ್ಯತ್ಯಾಸ ಆದ್ರೆ, ಏನಾದ್ರೂ ದಿನಚರಿಯಲ್ಲಿ ತಪ್ಪುಗಳಾದ್ರೆ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಜಾಸ್ತಿ ಅನ್ನೋದು ವಾತದ ಲಕ್ಷಣ. ಪಿತ್ತದವರಲ್ಲಿ ಹೇಗಂದ್ರೆ ಯಾವಾಗ್ಲೂ ಸ್ವಲ್ಪ ಲೂಸ್ ಮತ್ತೆ ಚೆನ್ನಾಗಾಗತ್ತೆ, ಕ್ವಾಂಟಿಟಿ ಜಾಸ್ತಿ ಇರತ್ತೆ. ಪಿತ್ತದವರಲ್ಲಿ ಮಲದ ಕ್ವಾಂಟಿಟಿ ಜಾಸ್ತಿ ಇರತ್ತೆ, ಪ್ರೊಫ್ಯೂಸ್ ಆಗಿ ಆರಾಮಾಗಿ ಆಗತ್ತೆ. ಮತ್ತೆ ಏನಾದ್ರೂ ವ್ಯತ್ಯಾಸ ಆದಾಗ, ಟ್ರಾವೆಲ್ ಆದಾಗ, ಇನ್ಫೆಕ್ಷನ್ ಆದಾಗ ಲೂಸ್ ಮೋಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆಯ್ತಾ? ಕಫದವರಲ್ಲಿ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ಕೂಡ ಮಾಡರೇಟ್ ಆಗಿರುತ್ತೆ, ಸಾಲಿಡ್ ಚೆನ್ನಾಗಿ ಕರೆಕ್ಟ್ ಫಾರ್ಮ್ ಆಗಿ ಟಾಯ್ಲೆಟ್ ಬರುತ್ತೆ, ಮತ್ತೆ ಒಂದೊಂದ್ಸತಿ ಕಫ ಮಿಕ್ಸ್ ಆಗಿ ಬರುತ್ತೆ. ಟಾಯ್ಲೆಟ್ ಅಲ್ಲಿ ಸ್ವಲ್ಪ ಮ್ಯೂಕಸ್ ತರ ಮಿಕ್ಸ್ ಆಗಿ ಬರುವಂತ ಲಕ್ಷಣ ಏನಿದೆ ಅಲ್ವಾ, ಅದು ಕಫದ ಲಕ್ಷಣ ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಸ್ವೆಟ್. ವಾತದವರಲ್ಲಿ ಸ್ವೆಟ್ ಕಡಿಮೆ, ತುಂಬಾ ಕಡಿಮೆ ಅಥವಾ ಸ್ವೆಟ್ ಇಲ್ಲದೆ ಇರೋದು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ತುಂಬಾ ಜಾಸ್ತಿ ಸ್ವೆಟ್ ಆಗತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇರತ್ತೆ ಅದಕ್ಕೆ ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಹಾಗೇನೆ ಕಫದಲ್ಲಿ ಮಾಡರೇಟ್ ಆಗಿರತ್ತೆ, ಕಾನ್ಸ್ಟೆಂಟ್ ಆಗಿರತ್ತೆ, ಮತ್ತೆ ಅದು ಸ್ವೆಟ್ ಬರುತ್ತೆ ಬಟ್ ಕೆಟ್ಟ ವಾಸನೆ ಇರೋದಿಲ್ಲ. ಕಫದಲ್ಲಿ ಸ್ವೆಟ್ ಇರತ್ತೆ ಆದ್ರೆ ಆ ಸ್ವೆಟ್ಟಿಗೆ ವಾಸನೆ ಇರೋದಿಲ್ಲ ಅಷ್ಟೊಂದು ಆತರ, ಅಥವಾ ಕೆಲವೊಂದ್ಸತಿ ಇವನ್ ಪ್ಲೆಸೆಂಟ್ ಅನ್ಬೋದು. ಕೆಲವೊಬ್ರ ಬಾಡಿ ಆರ್ಡರ್ ನಿಮ್ಗೆ ಇಷ್ಟ ಅಂದ್ರೆ ಬಾಡಿ ಸ್ವೆಟ್ ವಾಸನೆ ಅಂತಲ್ಲ, ಒಂಥರ ಅವರದ್ದು ಬಾಡಿ ಆರ್ಡರ್ ಅಂತ ನಿಮ್ಗೆ ಅನ್ಸತ್ತಲ್ವಾ, ಅದು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಘಾಟು ಇರೋದು ಪಿತ್ತದ ಲಕ್ಷಣ. ಸ್ವೆಟ್ ಆಗತ್ತೆ ಬಟ್ ವಾಸನೆ ಇಲ್ಲ ಅನ್ನೋದು ಕಫದ ಲಕ್ಷಣ. ಆಮೇಲೆ ಸ್ವೆಟ್ಟೇ ಆಗೋದಿಲ್ಲ, ತುಂಬಾ ರೇರ್, ಸ್ವೆಟ್ ಇರೋದೇ ಇಲ್ಲ ಅನ್ನೋರು ವಾತದ ಲಕ್ಷಣ. ನೋಡಿ ಮಾರ್ಕ್ಸ್ ಹಾಕೊಂಡ್ರ? ನೆಕ್ಸ್ಟ್ ಹಸಿವೆ, ಅಪಟೈಟ್, ಹಂಗರ್ ಹೇಗಿರತ್ತೆ ಅಂದ್ರೆ ವಾತದಲ್ಲಿ ತುಂಬಾ ವೇರಿಯೇಬಲ್ ಇರತ್ತೆ, ಒಂದೊಂದ್ಸತಿ ಆದ್ರೆ ತುಂಬಾ ಆಗತ್ತೆ, ಇಲ್ಲಾಂದ್ರೆ ಆಗದೇ ಇಲ್ಲ, ಇದು ವಾತದ ಲಕ್ಷಣ. ಪಿತ್ತದವರೆಲ್ಲ ಹೇಗೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಹಸಿವು, ಏನಾದ್ರೂ ಆಗ್ಲಿ ಹಸಿವು ತಡ್ಕೊಳಕ್ ಆಗಲ್ಲ ಅನ್ನೋದು ಪಿತ್ತದ ಲಕ್ಷಣ. ಹಾಗೆ ಕಫದವ್ರ ಲಕ್ಷಣದಲ್ಲಿ ಏನಂದ್ರೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರತ್ತೆ, ಮತ್ತೆ ಸ್ವಲ್ಪ ಕಡಿಮೆನೆ, ತುಂಬಾ ಹಸಿವು ಇರೋದಿಲ್ಲ ಯಾವಾಗ್ಲೂ, ಅಂದ್ರೆ ಹಸಿವು ಅಂತ ಆಗಲ್ಲ, ತಿನ್ನೋದು ಟೈಮ್ ಅಂತ ತಿನ್ನೋದು ಅನ್ನೋದು ಕಫದ ಲಕ್ಷಣ. ಸೊ ನಿಮ್ ಹಸಿವು ನೋಡ್ಕೊಳ್ಳಿ ಹೇಗಿದೆ ಅಂತ. ವಾತದವ್ರು ಹೆಂಗೆ ಅಂದ್ರೆ ಒಂದೊಂದ್ಸತಿ ತುಂಬಾ ಹಸಿವಾಗತ್ತೆ, ಒಮ್ಮೊಮ್ಮೆ ಹಸಿವೇನೆ ಆಗಲ್ಲ, ಈ ತರ ವೇರಿಯೇಷನ್ ಇದ್ರೆ ವಾತಕ್ ಮಾರ್ಕ್ಸ್ ಹಾಕೊಳ್ಳಿ. ಸಿಕ್ಕಾಪಟ್ಟೆ ಹಸಿವು ಅನ್ನೋರು ಪಿತ್ತಕ್ ಮಾರ್ಕ್ಸ್ ಹಾಕಿ, ಹಸಿವೇನೆ ಇರಲ್ಲ ಯಾವಾಗ್ಲೂ ಮೇಡಮ್ ಸುಮ್ನೆ ತಿನ್ನೋದು ಅನ್ನೋರು ಕಫಕ್ ಮಾರ್ಕ್ಸ್ ಹಾಕೊಳ್ಳಿ. ಆಮೇಲೆ ಇನ್ನು ಜನರಲ್ ಆಕ್ಟಿವಿಟಿ ನೋಡಿದ್ರೆ ವಾತದವ್ರು ಹೇಗೆ ಗೊತ್ತಾ, ಆಕ್ಟಿವಿಟಿ ಅಂತ ಹಾಕಿ, ಚಟುವಟಿಕೆಗಳು, ಮಾಮೂಲಿ ಚಟುವಟಿಕೆಗಳಲ್ಲಿ ವಾತದವ್ರು ಹೆಂಗೆ ಅಂದ್ರೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಫಾಸ್ಟ್, ಸೂಪರ್ ಫಾಸ್ಟ್, ಕೂರಲ್ಲ, ನಿಲ್ಲಲ್ಲ, ಆಕ್ಟಿವ್ ಆಗಿ ಓಡಾಡ್ಕೊಂಡಿರ್ತಾರೆ. ವಾತ ಒಂಥರ ರೆಸ್ಟ್ಲೆಸ್ ಆಗಿ, ಕೆಲಸ ಇಲ್ಲದೆ ಇರ್ಲಿ ಕೂತ್ಕೊಳ್ಳಲ್ಲ, ಏನೋ ಒಂದ್ ಮಾಡ್ತಿರ್ತಾರೆ. ಪಿತ್ತದವ್ರು ಹೇಗೆ ಅಂತಂದ್ರೆ ಒಂದು ಪರ್ಪಸ್ಫುಲ್ ಗೋಲ್ ಇರುತ್ತೆ, ಅಂದ್ರೆ ಗೋಲಿಗಾಗಿ ಕೆಲಸ ಮಾಡ್ತಿರ್ತಾರೆ, ಒಂದ್ ಗುರಿ ಇಟ್ಕೊಂಡಿರ್ತಾರೆ, ಒಂದ್ ಮೋಟಿವೇಶನ್ ಇರುತ್ತೆ, ಒಂದ್ ಯಾವ್ದೋ ಗುರಿ ಸಾಧನೆಗಾಗಿ ಪರ್ಪಸ್ಫುಲಿ ಕೆಲಸ ಮಾಡ್ತಿರ್ತಾರೆ. ಅವರು ಆಕ್ಟಿವ್ ಆಗಿರ್ತಾರೆ, ಆದ್ರೆ ಯಾವ್ದೋ ಒಂದು ಪರ್ಪಸ್ನಿಗಾಗಿ ಕೆಲಸ ಮಾಡ್ತಿರ್ತಾರೆ, ಅದು ಪಿತ್ತದ ಲಕ್ಷಣ. ಕಫದವ್ರು ಹೇಗೆ ಹೇಳಿ, ಸ್ವಲ್ಪ ಲೇಜಿ, ಕೂತಲ್ಲೇ ಕೂತ್ ಬಿಡೋದು, ನಿಂತಲ್ಲೇ ನಿಂತು ಬಿಡೋದು, ಆದಷ್ಟು ತುಂಬಾ ನಿಧಾನ, ತುಂಬಾ ಸ್ಟಡಿ ಮೂಮೆಂಟ್ಗಳು, ತೀರಾ ಮಾಡಿದ್ರೆ ಆಗಲ್ಲ ಅನ್ನೋದಷ್ಟೇ ಮಾಡ್ತಾ ಇರ್ತಾರೆ. ಇನ್ನು ಸೆನ್ಸಿಟಿವಿಟಿ ಅಂತ ನೀವು ತಗೊಂಡ್ರೆ ವಾತದವರಿಗೆ ಚಳಿ ತಡ್ಕೊಳಕ್ ಆಗಲ್ಲ ವಾತ ಪ್ರಕೃತಿಯವರಿಗೆ, ಆಯ್ತಾ. ಮತ್ತೆ ಡ್ರೈನೆಸ್ ತಡ್ಕೊಳಕ್ ಆಗಲ್ಲ, ಒಣ ಹವೆ,
ಚಳಿ ಗಾಳಿ ಇದನ್ನ ತಡ್ಕೊಳಕ್ ಆಗಲ್ಲ ವಾತದವರಿಗೆ. ಪಿತ್ತದವ್ರಿಗೆ ಸೆಕೆ ತಡ್ಕೊಳಕ್ ಆಗಲ್ಲ. ಸೊ ನಿಮ್ಗೀಗ ಸೆಕೆ ತಡ್ಕೊಳಕ್ ಆಗದೆ ಇದ್ದವರು ಪಿತ್ತಕ್ ಮಾರ್ಕ್ಸ್ ಹಾಕೊಳ್ಳಿ. ಚಳಿ ಗಾಳಿ ಡ್ರೈನೆಸ್ ಒಣ ಹವೆ ತಡ್ಕೊಳಕ್ ಆಗದೆ ಇದ್ದವರು ವಾತಕ್ ಮಾರ್ಕ್ಸ್ ಹಾಕೊಳ್ಳಿ. ಹಾಗೆ ಕಫದವ್ರಿಗೆ ಹೇಗೆ ಅಂತಂದ್ರೆ ಅವರಿಗೂ ಅಷ್ಟೇನೆ ಥಂಡಿ ಇದು ಅಷ್ಟು ಸೂಟ್ ಆಗಲ್ಲ, ಸೈನಸ್ ತರ ಹೆಡ್ಏಕ್ ತರ ಬಂದಂಗ ಆಗತ್ತೆ. ಬಟ್ ಕಫದವ್ರಿಗೆ ಯಾವಾಗ್ಲೂ ಸ್ವಲ್ಪ ಬಿಸಿಲು ಗಾಳಿ ಎಲ್ಲ ಇಷ್ಟ, ಒಳ್ಳೆ ಸನ್ಲೈಟ್ ಮತ್ತೆ ಗಾಳಿ ಎಲ್ಲ ಇಷ್ಟ ಪಡ್ತಾರೆ ಕಫದವರು. ಮತ್ತೆ ವಾತದವರಲ್ಲಿ ಈಗ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ತಗೊಂಡ್ರೆ ವಾತದವರಲ್ಲಿ ತುಂಬಾ ಪುವರ್ ಆಗಿರತ್ತೆ, ತುಂಬಾ ಕಡಿಮೆ ಇಮ್ಯುನಿಟಿ. ಪದೇ 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 ಏನಾದ್ರೂ ಒಂದು ರೋಗಕ್ಕೆ ಅವರು ತುತ್ತಾಗ್ತಾ ಇರ್ತಾರೆ. ಪಿತ್ತದವರಲ್ಲಿ ಕಡಿಮೆ ಅಂದ್ರೆ ಮಾಡ್ರೇಟ್ ಆಗಿರುತ್ತೆ, ಆದ್ರೆ ಇನ್ಫೆಕ್ಷನ್ ಪದೇ ಪದೇ ಆಗ್ತಿರತ್ತೆ. ಇನ್ಫೆಕ್ಷನ್ ಪಿತ್ತದವರಲ್ಲಿ ಜಾಸ್ತಿ. ಹಾಗೆ ಕಫದವರಲ್ಲಿ ಹೇಗೆ ಅಂತಂದ್ರೆ ಇಮ್ಯುನಿಟಿ ತುಂಬಾ ಚೆನ್ನಾಗಿರತ್ತೆ, ಸುಮಾರಾಗಿ ಅಂತ ರೋಗಗಳು ಬರೋದಿಲ್ಲ. ಧ್ವನಿ, ವಾತದವ್ರ ಧ್ವನಿ ಸ್ವಲ್ಪ ಯಾವಾಗ್ಲೂ ಡ್ರೈ ಮತ್ತೆ ಸಣ್ಣ, ಕಿರ್ಚೋದು ಅಂತಾರಲ್ಲ ಒಂಥರ, ಕೀರ್ಲು ಧ್ವನಿ ಅಂತಾರಲ್ಲ ಆ ತರ ವಾತದವ್ರದ್ದು, ಮತ್ತೆ ಡ್ರೈ. ಹಾಗೆ ಪಿತ್ತದವರಲ್ಲಿ ಧ್ವನಿ ಹೇಗಿರತ್ತೆ ಅಂತಂದ್ರೆ ಹೈ ಪಿಚ್ ಅಲ್ಲಿ ಶಾರ್ಪ್ ಆಗಿರತ್ತೆ, ಹೈ ಪಿಚ್ ಅಲ್ಲಿ ಮಾತಾಡ್ತಾರೆ, ಶಾರ್ಪ್ ಆಗಿ ಮಾತಾಡ್ತಾರೆ. ಕಫದವರಲ್ಲಿ ಹೇಗೆ ಅಂದ್ರೆ ಕೇಳೋದಕ್ ತುಂಬಾ ಹಿತ ಅನ್ಸತ್ತೆ, ಡೀಪ್ ಒಂಥರ ಧ್ವನಿ ಹೇಳ್ತಾರಲ್ಲ ಆಳವಾದ ಧ್ವನಿ ಅಂತ, ಒಳಗಡೆಯಿಂದ ಧ್ವನಿ ಬರುತ್ತೆ, ಮತ್ತೆ ತುಂಬಾ ಡೀಪ್ ಆಗಿರತ್ತೆ, ಪ್ಲೆಸೆಂಟ್ ಆಗಿರತ್ತೆ, ಚೆನ್ನಾಗಿರತ್ತೆ ಕೇಳಿಸ್ಕೊಳಕ್ಕೆ. ಆದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ. ವಾತದವ್ರದ್ದು ಧ್ವನಿ ಕೇಳಿಸ್ಕೊಳಕ್ ಚೆನ್ನಾಗಿರಲ್ಲ, ಬಟ್ ಅವ್ರು ತುಂಬಾ ಮಾತಾಡ್ತಿರ್ತಾರೆ, ತುಂಬಾ ಟಾಕಿಟಿವ್ ಇರ್ತಾರೆ. ಪಿತ್ತದವರು ಮೀಡಿಯಂ ಮಾಡ್ರೇಟ್ ತರ. ಇನ್ನು ಮೆಂಟಲ್ ನೇಚರ್, ಮಾನಸಿಕವಾಗಿ ಹೇಗಿರ್ತಾರೆ ಅಂತಂದ್ರೆ ವಾತದವರಲ್ಲಿ ಕನ್ಫ್ಯೂಷನ್ ಜಾಸ್ತಿ, ಕನ್ಫ್ಯೂಷನ್ ಎಲ್ಲದಕ್ಕೂ ಸ್ವಲ್ಪ ಸಂಶಯ, ಸ್ವಲ್ಪ ಕನ್ಫ್ಯೂಷನ್ನು, ಇದು ಸರಿ ಅದು ಸರಿ, ಇದಲ್ಲ ಅದಲ್ಲ, ಒಮ್ಮೆ ಇದು ಅನ್ಸತ್ತೆ ಒಮ್ಮೆ ಅದು ಅನ್ಸತ್ತೆ. ದಟ್ ಈಸ್ ವಾತ. ಆಯ್ತಾ. ಪಿತ್ತದವರೆಲ್ಲ ತುಂಬಾ ಶಾರ್ಪ್ ಇರ್ತಾರೆ, ಇಂಟೆಲಿಜೆನ್ಸ್ ಚೆನ್ನಾಗಿರತ್ತೆ, ಮತ್ತೆ ಅವ್ರಿಗೆ ಅರ್ಥ ಆಗ್ಬಿಡತ್ತೆ ಇದು ಹೀಗೆ ಇದು ಹಾಗೆ ಅನ್ನೋಂಥದ್ದು. ಆಯ್ತಾ, ಅದು ಪಿತ್ತದ್ದು. ಆಮೇಲೆ ಕಫದಲ್ಲಿ ಸ್ವಲ್ಪ ಸ್ಲೋ, ಸ್ವಲ್ಪ ಸ್ಟಡಿ, ಸ್ವಲ್ಪ ಮಂದ ಅನ್ನಂಗೆ, ಅಂದ್ರೆ ಕಲಿಯುವಾಗ. ಕಲ್ತ ಮೇಲೆ ಮೆಮೊರಿ ಅವರಲ್ಲಿ ಚೆನ್ನಾಗಿರುತ್ತೆ, ಬಟ್ ಕಲಿಯುವಾಗ ಸ್ವಲ್ಪ ನಿಧಾನ ಅಂದ ಹಾಗೆ. ವಾತದವ್ರು ಹೆಂಗೆ ಅಂದ್ರೆ ಪಟ್ ಅಂತ ಕಲ್ತ್ ಬಿಡ್ತಾರೆ, ಪಟ್ ಅಂತ ಮರ್ತು ಬಿಡ್ತಾರೆ. ಕಫದವ್ರು ಹೆಂಗೆ ಅಂದ್ರೆ ಕಲಿಯೋದು ನಿಧಾನ, ಆದ್ರೆ ಮರೆಯೋದು ನಿಧಾನ, ಮರೆಯೋದಿಲ್ಲ, ಅಷ್ಟು ಸುಲಭಕ್ಕೆ ಮರೆಯೋದಿಲ್ಲ. ಪಿತ್ತದವರು ಮೀಡಿಯಂ ಆಗಿರ್ತಾರೆ. ಗೊತ್ತಾಯ್ತಾ. ಪಿತ್ತದವರಲ್ಲೂ ಮೆಮೊರಿ ಚೆನ್ನಾಗಿರುತ್ತೆ, ಬಟ್ ಸಿಲೆಕ್ಟಿವ್ ಮೆಮೊರಿ. ಅದೇ ಅನ್ನಲ್ಲ, ಅವ್ರದ್ದೊಂದು ಮೋಟಿವೇಶನ್, ಅವರ ಗೋಲ್, ಅವರ ಪರ್ಪಸ್ಗೆ ರಿಲೇಟೆಡ್ ಅವ್ರಿಗೆ ನೆನಪಿರುತ್ತೆ, ಬಾಕಿ ನೆನಪಿರೋದಿಲ್ಲ. ಹಾಗೆ ಪಿತ್ತದವ್ರದ್ದು. ಓಕೆನಾ. ಇನ್ನು ನಿದ್ದೆಗೆ ಬಂದ್ರೆ ವಾತದವರಲ್ಲಿ ಯಾವಾಗ್ಲೂ ನಿದ್ದೆ ಸ್ವಲ್ಪ ಕಮ್ಮಿನೇ, ಸ್ಟ್ರಾಂಗ್ ಒಳ್ಳೆ ಸ್ಲೀಪ್ ಅಂತ ಬರೋದೇ ಇಲ್ಲ ಅವರಿಗೆ. ಯಾವಾಗ್ಲೂ ನಿದ್ರೆ ಸ್ವಲ್ಪ ಪಾಪ ಡಿಸ್ಟರ್ಬ್ಡೆ ವಾತದವರಿಗೆ. ಪಿತ್ತದವ್ರಿಗೆ ಹೆಂಗೆ ಅಂತಂದ್ರೆ ಚೆನ್ನಾಗ್ ಬರುತ್ತೆ, ಬಟ್ ಮಧ್ಯೆ ಎಚ್ಚರ ಆದ್ರೆ ನಿದ್ದೆ ಬರಲ್ಲ. ಕೆಲವ್ರು ಹೇಳ್ತಾರಲ್ಲ ನಿದ್ದೆ ಏನೋ ಬರುತ್ತೆ ಮ್ಯಾಮ್, ಬಟ್ ಮಧ್ಯೆ 12 ಗಂಟೆ 1 ಗಂಟೆಗೆ ಎಚ್ಚರ ಆದ್ರೆ ನಂಗೆ ಮತ್ತೆ ನಿದ್ದೆ ಬರೋದಿಲ್ಲ. ಇದು ಪಿತ್ತದ ಲಕ್ಷಣ, ಪಿತ್ತ ಪ್ರಕೃತಿಯ ಲಕ್ಷಣ ಇದು. ಆಯ್ತಾ. ಹಾಗೆ ಕಫದವ್ರಿಗೆ ಹೆಂಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಹೇಳೋದೇ ಕಷ್ಟ, ಎದ್ದೇಳೋದ್ ಕಷ್ಟ ಅಷ್ಟು. ಆಯ್ತಾ. ಇನ್ನು ಹ್ಯಾಬಿಟ್ಸ್ ಅಂತ ಬಂದಾಗ, ಓವರ್ ಆಲ್ ನೇಚರ್ ಅಂತ ಬಂದ್ರೆ ಹ್ಯಾಬಿಟ್ಸ್ ಅಲ್ಲಿ ವಾತದವ್ರಿಗೆ ಹೇಗೆ ಅಂದ್ರೆ ಸ್ವಲ್ಪ ಯಾವಾಗ್ಲೂ ಟ್ರಾವೆಲಿಂಗ್ ಇಷ್ಟ, ಪಾರ್ಕು, ಆಟ, ಫ್ರೆಂಡ್ಸು, ಜೋಕ್ಸು, ಸ್ಟೋರೀಸ್, ಪಟ್ಟಂಗ ಹೊಡಿಯೋದು, ಆರ್ಟಿಸ್ಟಿಕ್ ವರ್ಕ್ ಮಾಡೋದು, ಕ್ರಿಯೇಟಿವಿಟಿ, ಆಕ್ಟಿಂಗ್, ಡ್ಯಾನ್ಸಿಂಗ್, ಇಂಥದೆಲ್ಲ ವಾತದವ್ರಿಗೆ ಇಷ್ಟ. ನಿಮ್ಗೆ ಅದೆಲ್ಲ ಇಷ್ಟ ಆದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದವ್ರಿಗೆ ಹೆಂಗೆ ಅಂದ್ರೆ ಕಾಂಪಿಟೇಷನ್ ಇಷ್ಟ, ಸ್ಪೋರ್ಟ್ಸ್ ಇಷ್ಟ, ಡಿಬೇಟ್ಸ್ ಇಷ್ಟ, ಪಾಲಿಟಿಕ್ಸ್ ಇಷ್ಟ, ಅಥವಾ ಹಂಟಿಂಗ್ ಹೋಗೋದು ಇಷ್ಟ, ಇಲ್ಲ ರಿಸರ್ಚ್ ಮಾಡೋದಿಷ್ಟ. ಈ ತರದ್ದು ಅಂದ್ರೆ ಒಂದು ಚಾಲೆಂಜಿಂಗ್ ಇರುವಂತಹ ಗೇಮ್ಸ್ಗಳು, ಆ ತರ ಸ್ಪೋರ್ಟಿವ್ ನೇಚರ್ ಅವರಲ್ಲಿ ಇರತ್ತೆ. ಸೊ ಪಿತ್ತದವ್ರಿಗೆ ಆ ತರದ್ ಇಷ್ಟ. ನಿಮ್ಗೆ ಏನಾದ್ರು ಅಂಥದ್ದು ಇಷ್ಟ ಇದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಕಫದವ್ರಿಗೆ ಏನ್ ಇಷ್ಟ ಗೊತ್ತಾ, ಅವರಿಗೆ ನೀರು ಇಷ್ಟ, ಸರೋವರ ಇಷ್ಟ, ಆ ತರ ಅಂದ್ರೆ ಒಂದು ಪ್ಲೆಸೆಂಟ್ ಆದ ಒಂದು ಜಾಗ, ಬೋಟಿಂಗ್ ಹೋಗೋದ್ ಇಷ್ಟ. ಆಮೇಲೆ ಅವರಿಗೆ ಚಂದ ಚಂದ ಹೂವಿನ ತೋಟಕ್ಕೆ ಹೋಗೋದಿಷ್ಟ, ಮತ್ತೆ ಅಡಿಗೆ ಮಾಡೋದಿಷ್ಟ. ಸೊ ಆ ತರ. ಸೊ 2 ಇಷ್ಟ ಇದ್ದವ್ರು 2ಕ್ಕೂ 1 ಮಾರ್ಕ್ಸ್ ಹಾಕೊಳ್ಳಿ, ತೊಂದ್ರೆ ಇಲ್ಲ. ಆಯ್ತಾ. ಆಮೇಲೆ ಟೆಂಡೆನ್ಸಿ ಹೇಗೆ ಅಂದ್ರೆ ಏನಾದ್ರೂ ಜೀವನದಲ್ಲಿ ಒಂದಿಷ್ಟು ಟೆಂಡೆನ್ಸಿ ಅಂತ ಬರ್ಕೊಳ್ಳಿ ಲಕ್ಷಣದಲ್ಲಿ. ಯಾವ್ದಾದ್ರು ಒಂದಿಷ್ಟು ವಿಷಯ ನೀವ್ ಅನ್ಕೊಂಡಂಗ ಆಗಿಲ್ಲ ಅಂತಂದ್ರೆ ವಾತದವರಲ್ಲಿ ಹೇಗಿರತ್ತೆ ಅಂತಂದ್ರೆ ಸ್ವಲ್ಪ ಭಯ ಜಾಸ್ತಿ, ನರ್ವಸ್ನೆಸ್, ಬೇಗ ನರ್ವಸ್ ಆಗೋದಂತಾರಲ್ಲ, ಅದು ವಾತದ ಲಕ್ಷಣ. ಪಿತ್ತದವರಲ್ಲಿ ಹೇಗಿರತ್ತೆ ಅಂದ್ರೆ ಬೇಗ ಕೋಪ ಬಂದ್ಬಿಡತ್ತೆ, ಯಾವ್ದೋ ಅವ್ರು ಅನ್ಕೊಂಡಂಗ ಆಗಿಲ್ಲ ಅಂದ್ರೆ ಇರಿಟೇಟ್ ಆಗ್ತಾರೆ, ಕೋಪ ಮಾಡ್ಕೋತಾರೆ, ಅದು ಪಿತ್ತದ ಲಕ್ಷಣ. ಇವರು ಕಫದವ್ರು ಹೆಂಗೆ ಅಂತಂದ್ರೆ ಕಾಮ್ ಆಗಿರ್ತಾರೆ, ಜಾಸ್ತಿ ರಿಯಾಕ್ಟೇ ಮಾಡಲ್ಲ, ಅಥವಾ
ಬೇಜಾರ್ ಮಾಡ್ಕೋತಾರೆ, ಅಳ್ತಾರೆ, ಅದು ಅವ್ರಷ್ಟೊತ್ತಿಗೆ ಅವರು. ಇದು ಕಫದ ಲಕ್ಷಣ. ಬೇಜಾರ್ ಮಾಡ್ಕೋತಾರೆ, ಡಲ್ ಆಗಿರ್ತಾರೆ, ಸುಮ್ನಿರ್ತಾರೆ, ರಿಯಾಕ್ಟ್ ಮಾಡಲ್ಲ, ಒಳಗೆ ಕೊರಗ್ತಾರೆ, ಅಳ್ತಾ ಇರ್ತಾರೆ, ಇದು ಕಫದ ಲಕ್ಷಣ. ವಾತದವ್ರು ಹೆಂಗೆ ಅಂದ್ರೆ ಫುಲ್ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು, ಭಯ ಬರೋದು, ಒಳಗಡೆಯಿಂದ ನರ್ವಸ್ನೆಸ್ ಆಗೋದು ವಾತದ್ದು. ತುಂಬಾ ಕೋಪ ಬರುತ್ತೆ, ಕಿರ್ಚಾಡ್ತಾರೆ, ಕೋಪ ಮಾಡ್ಕೋತಾರೆ, ಅಗ್ರೆಸಿವ್ ಆಗೋದು ಪಿತ್ತದ ಲಕ್ಷಣ. ಏನು ರಿಯಾಕ್ಟ್ ಮಾಡದೆ ಇರೋದು ಕಫದ ಲಕ್ಷಣ. ಅಥವಾ ಮಾನಸಿಕವಾಗಿ ಒಳಗಡೆ ಬೇಜಾರ್ ಮಾಡ್ತಾ ಖಿನ್ನತೆಗೆ ಹೋಗೋದು, ಕುಗ್ಗೋದು, ಒಳಗೆ ಕೊರಗೋದು, ಇದು ಕಫದ ಲಕ್ಷಣ. ಸೊ ಇವಾಗ ಮ್ಯಾಕ್ಸಿಮಮ್ ಈಗ ನಿಮ್ಮ ಪ್ರಕೃತಿ ನಿಮಗೆ ಗೊತ್ತಾಗತ್ತೆ. 3, 27, 6 ಅಂತ ಬಂದಾಗ ಇಲ್ಲಿ ದ್ವಂದ್ವಜ ಅಲ್ಲ, ಇದು ಪ್ಯೂರ್ಲಿ ಪಿತ್ತಜ ಅಂತ. ನಿಮ್ಮ ಪ್ರಕೃತಿ ಹೇಗೆ ಅಂದ್ರೆ ಪಿತ್ತಜ ಪ್ರಕೃತಿ ಅಂತ. ಓಕೆ ಸರಿ. 9, 23, 7 ಅಂತಿದ್ರು ನಾವಿದ್ನ ಪ್ಯೂರ್ಲಿ ಪಿತ್ತಜ ಅಂತಾನೆ ತಗೋಬಹುದು. ಯಾಕಂದ್ರೆ ಉಳ್ದದ್ 2 ಇದ್ರು ತುಂಬಾ ದೂರ ಇದೆ, ರೇಸಲ್ಲ, ಹತ್ರಕ್ಕಿಲ್ಲ. ನೋಡಿ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಇವರಲ್ಲಿ ಏನ್ ಹೇಳಿ 19, 17, 3. ಅವಾಗ ಇವರಲ್ಲಿ 19 ಇರೋದು ವಾತ, 17 ಇರೋದು ಪಿತ್ತ. ಆಗ ಈ ಒಂದು ಪ್ರಕೃತಿಯನ್ನ ನಾವು ವಾತ ಪಿತ್ತಜ ಪ್ರಕೃತಿ ಅಂತ ಹೇಳ್ತೀವಿ. ಪಿತ್ತಜ ಇದು ಕಾಂಬಿನೇಷನ್ ಅಲ್ಲಿ ಇರುವಂತಹ ಪ್ರಕೃತಿಗಳು ಬರುತ್ತೆ. ಡಬಲ್ ಕಾಂಬಿನೇಷನ್. ಈಗ ಅದೇ 19 ಪಿತ್ತ 17 ವಾತ ಇದ್ದಿದ್ರೆ ಅದು ಪಿತ್ತ ವಾತಜ ಪ್ರಕೃತಿ. ಜಾಸ್ತಿ ಇರೋದು ಮೊದ್ಲು ಬರುತ್ತೆ. ಈಗ ಇದೇನಾದ್ರು ಈಗ ಮತ್ತೆ ಯಾರ್ದಾದ್ರು ಇದ್ರೆ ಹೇಳಿ, ನಿಮ್ದು ಎಷ್ಟಿದೆ? ಸೊ ಈಗ ಇದು ತುಂಬಾ ಗ್ಯಾಪ್ ಅಲ್ಲಿ ಇರೋದ್ರಿಂದ ನಾವು ಕಫಜ ಪ್ರಕೃತಿ ಅಂತ ತಗೊಳ್ಬಹುದು. 10, 9, 21 ಅಂದಾಗ ನಾವಿದನ್ನ ಏನ್ ತಗೋಬಹುದು? ಕಫ ವಾತಜ ಪ್ರಕೃತಿ ಅಂತ ತಗೊಳ್ಬಹುದು. ಇವ್ರದೇನಂತ ತಗೋಬಹುದು ನಾವು? ಕಫ ಮತ್ತೆ ವಾತ, ಕಫ ವಾತಜ. ಕಫ 21 ಇದೆ, ಫಾಲೋಡ್ ಬೈ ವಾತ. ಹಾಗೆ ಸರ್. ಸೊ 22 ಮತ್ತೆ 14 ಅಲ್ವಾ? 22, 14 ಅಂತಿದ್ದಾಗ ನಾವಿದ್ನ ಪಿತ್ತವಾತಜ. ನೋಡಿ, ಇವರಲ್ಲಿ ಇದು ಯಾವ್ದು ಪ್ರಕೃತಿ? ಇದು ಪಿತ್ತವಾತಜ ಪ್ರಕೃತಿ. ಇಲ್ಲಿ ವಾತ ಪಿತ್ತಜ ಮತ್ತು ಪಿತ್ತವಾತಜ ಬೇರೆ ಬೇರೆ. ಇವರು ಪಿತ್ತವಾತಜ ಪ್ರಕೃತಿ, ಅವರು ವಾತ ಪಿತ್ತಜ ಪ್ರಕೃತಿ. ಅಂದ್ರೆ ಪ್ಯೂರ್ಲಿ ಪಿತ್ತಜ ಇದು. ಹೇಳಾಯ್ತಲ್ಲ. ಇಲ್ಲಿ ಕೂಡ ನಾವಿದ್ನ ಪಿತ್ತ ಕಫಜ ಅಂತ ತಗೊಳ್ಬಹುದು. ಇವರದ್ರಲ್ಲಿ ಇದ್ಯಾವ್ದು ಹೇಳಿ? ಪಿತ್ತ ಕಫಜ. ಪಿತ್ತ ಮತ್ತು ಕಫ ಇದೆ. ಮತ್ತೆ ಇದು ಕಫ ಪಿತ್ತಜ. ಕಫ ಪಿತ್ತಜ. ನೋಡಿ, ಇಲ್ಲಿ ಬಂದಿರ್ಲಿಲ್ಲ, ಬೇರೆ ಯಾರದ್ದು ಬಂದಿಲ್ಲ, ಇವ್ರದೊಂದು ಬಂತದ್ದು ಕಫ ಪಿತ್ತಜ ಪ್ರಕೃತಿ. ಮತ್ತೆ ಇನ್ಯಾರು ಬಾಕಿ? 9, 10, 14 ಅಂದಾಗ ನಾವಿಲ್ಲಿ ಇದನ್ನ ಇಲ್ಲಿ ಕಫ ಮತ್ತೆ ಪಿತ್ತಜ ಅಂತ ತಗೊಳ್ಳೋದು. ಗೊತ್ತಾಯ್ತಾ? ಹೀಗೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಮಾಡ್ಕೊಳ್ಳೋದು ಈ ತರ. ಸೊ ಇದರಿಂದ ಏನು ಬೆನಿಫಿಟ್ ಆಗತ್ತೆ ಇದನ್ನ ಕಮಿಂಗ್ ಕ್ಲಾಸ್ ಅಲ್ಲಿ ಕಲಿಯೋಣ. ಅಂದ್ರೆ ವಾತ ಪಿತ್ತಜ ಪ್ರಕೃತಿಯವ್ರು ಸಾಮಾನ್ಯವಾಗಿ ಹೇಗಿರ್ತಾರೆ ಹೇಳಿ? ಅಲ್ಲಿ ವಾತಜ ಲಕ್ಷಣ ಮತ್ತು ಪಿತ್ತಜ ಲಕ್ಷಣ ಎರಡು ಅವರಲ್ಲಿ ಪ್ರಾಕೃತಿಕವಾಗಿರುತ್ತೆ. ಅದಕ್ಕೆ ತಕ್ಕಂಗೆ ಅವರು ಆಹಾರ, ವಿಹಾರ, ದಿನಚರಿ, ಸ್ಟ್ರೆಸ್ಸು ವೇರಿಯೇಷನ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಬರುವ ಸಾಧ್ಯತೆ ಜಾಸ್ತಿ. ಕಫ ವಾತಜದಲ್ಲಿಯೂ ಅಷ್ಟೇ. ಆಹಾರ ವಿಹಾರದಲ್ಲಿ ಈಗ ಕಫ ವಾತ 2 ಲಕ್ಷಣಗಳಿದ್ದಾಗ ಆ ವ್ಯಕ್ತಿ ಏನಾದ್ರು ತುಂಬಾ ಡ್ರೈ ಇರೋ ಒಂದು ಕಂಟ್ರಿಗೆ ಹೋದ್ರು, 0 ಡಿಗ್ರಿಗಿಂತ ಕೆಳಗಿರುವಂತ ಟೆಂಪರೇಚರ್ ಇದೆ, ಮತ್ತೆ ಅಲ್ಲಿ ಹೋದಾಗ ಅವ್ರಿಗೆ ಸೆಡೆಂಟರಿ ಲೈಫ್ ಸ್ಟೈಲು, 12 ತಾಸು ಸಿಸ್ಟಮ್ ಎದುರು ಕುತ್ಕೊಂಡು ಕೆಲಸ ಮಾಡೋದು, ಮತ್ತೆ ಸ್ವಲ್ಪ ಲೇಜಿ ಆದ್ರು, ಈ ತರ ಆಯ್ತು ಅಂತಾಗ ಅವಾಗ ಏನಾಗುತ್ತೆ? ಕಫ ಮತ್ತು ವಾತಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಅವರಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೇನೆ ಪಿತ್ತ ವಾತಕ್ಕೆ, ಪಿತ್ತ ಕಫಕ್ಕೆ, ಮತ್ತೆ ಕಫ ಪಿತ್ತಜ, ಈ ತರ ನಿಮ್ಮ ಪ್ರಕೃತಿ ಇದು ಗೊತ್ತಿದ್ರೆ. ಸೊ ಈಗ ನೋಡಿ, ಈಗ ಆಮೇಲೆ ರೂಮಿಗೆ ಹೋಗಿ ನಿಮ್ಮ ನಾಡಿ ಪರೀಕ್ಷಾ ಚಾರ್ಟ್ ನೋಡಿ, ನಿಮ್ಮ ಪ್ರಕೃತಿ ಫಸ್ಟ್ ಬರ್ಕೊಳ್ಳಿ. ಈಗ ವಿಕೃತಿ ಯಾವ್ಯಾವ್ದಿದೆ ನೋಡ್ಕೊಳ್ಳಿ. ಕೆಲವರಲ್ಲಿ ಏನಾಗಿರುತ್ತೆ? ವಾತ ಪಿತ್ತಜ ವ್ಯಕ್ತಿಯಲ್ಲಿ ಕಫಜ ವಿಕೃತಿ ಬಂದಿರತ್ತೆ. ಪ್ರಕೃತಿ ಯಾವುದು? ವಾತ ಮತ್ತೆ ಪಿತ್ತಜ. ಆದ್ರೆ ಈಗ ವಿಕೃತಿಯಲ್ಲಿ ಕಫಕ್ ಜಾಸ್ತಿ ಪ್ಲಸ್ ಬಂದಿರತ್ತೆ. ಅಲ್ಲಿ ಆ ಕಫಜದು ನಿಮ್ಮ ಪ್ರಕೃತಿ ಅಲ್ಲ, ಅದು ವಿಕೃತಿ. ಇನ್ನು ಕೆಲವರಲ್ಲಿ ವಾತ ಪಿತ್ತ ಪ್ರಕೃತಿ, ವಾತ ಪಿತ್ತನೇ ಜಾಸ್ತಿ ಹಾಳಾಗಿರತ್ತೆ, ಅದ್ರಲ್ಲೇ ಜಾಸ್ತಿ ವಿಕೃತಿ ಇರತ್ತೆ. ಹಾಗೆ ಕಫ ವಾತದಲ್ಲೂ ಅಷ್ಟೇ.
ಈಗ ನಿಮ್ಮ ಪ್ರಕೃತಿ ಕಫವಾತ ಬಂದಿದೆ ಇಲ್ಲಿ ಯಾರದ್ದು ಚಾರ್ಟ್ ಅಲ್ಲಿ ನೋಡ್ಕೊಳ್ಳಿ. ಚಾರ್ಟ್ ಅಲ್ಲಿ ನಿಮ್ದು ವಾತ ಜಾಸ್ತಿ ಇದ್ದಿರ್ಬೋದು, ಕಫ ಜಾಸ್ತಿ ಇದ್ದಿರ್ಬೋದು, ಅಥವಾ ಕಫ ವಾತ ಪಿತ್ತ ಮೂರು ಜಾಸ್ತಿ ಇದ್ದಿರ್ಬೋದು. ಈ ತರ ಫ್ಲಕ್ಚುಯೇಷನ್ಸ್ಗಳು ಪ್ರಕೃತಿ ಮತ್ತು ವಿಕೃತಿಯ ನಡುವೆಯಲ್ಲಿ ಇರುತ್ತೆ. ಬಟ್ ವಿಕೃತಿ ಅನ್ನೋದನ್ನು ನಾವು ಚೇಂಜ್ ಮಾಡ್ಬೋದು, ಬಟ್ ಪ್ರಕೃತಿ ಚೇಂಜ್ ಆಗೋದಿಲ್ಲ. ಈ ನಿಮ್ಮ ಪ್ರಕೃತಿ ಇದೇನಿದೆಯಲ್ಲ ಇದು ಕಾನ್ಸ್ಟೆಂಟ್. ಯಾವಾಗ್ಲೂ ನಿಮ್ಮ ದಿನಚರಿ, ಆಹಾರ ಪದ್ಧತಿ, ಔಷಧಿ, ನೀವು ತಗೊಳ್ಳೋ ಕೇರ್, ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ನಿಮ್ಮ ಈ ಪ್ರಕೃತಿಗೆ ಅನುಗುಣವಾಗಿ ಇರ್ಬೇಕು. ವಿಕೃತಿಗೆ ಅನುಗುಣವಾಗಿ ಎಲ್ಲಿ ತನಕ ರೋಗ ಗುಣ ಆಗೋ ತನಕ ಮಾತ್ರ. ರೋಗ ಗುಣ ಆದ ಮೇಲೆ ನಿಮ್ಮ ಪ್ರಕೃತಿಗೆ ಅನುಗುಣವಾದ ದಿನಚರಿ, ಆಹಾರ ಪದ್ಧತಿ ಬೇಕು. ಈ ಕೆಲವರು ಕೇಳ್ತಾರೆ ಡಯಟ್ ಎಷ್ಟು ಸಮಯ ಡಯಟ್ ಮಾಡ್ಬೇಕು? ನಿಮ್ಮ ರೋಗಕ್ಕೆ ಹೇಳಿದ ಡಯಟ್ ವಿಕೃತಿ ಪ್ರಕೃತಿ ಆಗೋ ತನಕ ಸಾಕು. ಆದ್ರೆ ಪ್ರಕೃತಿ ಆದ ಮೇಲೆ ಆ ಪ್ರಕೃತಿಗೆ ಅನುಗುಣವಾದಂತಹ ಡಯಟ್ ಫಾಲೋ ಮಾಡ್ಬೇಕು. ನೀವು ಎಲ್ಲಿಯ ತನಕ ನಿಮ್ಮ ಪ್ರಕೃತಿಗೆ ಅನುಗುಣವಾದ ಡಯಟ್ ಅನ್ನ ಫಾಲೋ ಮಾಡ್ತೀರಾ, ನೀವು ಹೆಲ್ದಿ ಆಗಿರ್ತೀರಾ. ಯಾವಾಗ ನಿಮ್ಮ ಪ್ರಕೃತಿಗೆ ವಿರುದ್ಧವಾದ ಡಯಟ್ ಅನ್ನ ತಿಂತೀರೋ ಆಗ ನಿಮ್ಗೆ ರೋಗಗಳು ಬರಕ್ ಶುರುವಾಗತ್ತೆ. ಅರ್ಥ ಆಯ್ತಾ? ಸೊ ಪ್ರಕೃತಿ ಮತ್ತೆ ವಿಕೃತಿ ಇದನ್ನ ಕಲ್ತ್ಕೊಂಡ್ರೆ ಅರ್ಧ ನಿಮ್ಮ ರೋಗ ಕಡಿಮೆ, ನಿಮಗ್ ಮತ್ತೆ ನಮ್ಮ ಅಗತ್ಯ ಬರೋದಿಲ್ಲ. ನಿಮ್ ಪ್ರಕೃತಿ ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಜೀವನ ನಡೆಸೋದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಆಸ್ಪತ್ರೆಯ ಅಗತ್ಯವೇ ಬೇಕಾಗಲ್ಲ. ಬಟ್ ಯಾವಾಗ ನೀವು ಇದನ್ನ ಅರ್ಥಕೊಳ್ಳಲ್ಲ ಆವಾಗ ನಿಮ್ಗೆ ಪದೇ ಪದೇ ಡಾಕ್ಟರ್ಸ್ನ ಅಗತ್ಯ ಬೇಕಾಗತ್ತೆ.